ಮೊದಲಿಗೆ ಪ್ರಾರ್ಥನೆ. सदा बालरूपापि विघ्नाद्रिहन्त्री महादन्तिवक्त्रापि पञ्चास्य मान्या विधीन्द्रादिमृग्या गणेशाभिधामे विधत्तां श्रियं कापि कल्याणमूर्तिः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्. ಹರಿ ಓಂ. ನಮಸ್ತೆ ಎಲ್ರಿಗೂ. ಯಾಕೆ ನಾನು ಓದ್ಕೊಂಡು ಬಂದಿದ್ದೀರಾ ಎಲ್ಲರೂ ಅಂತ ಕೇಳಿದೆ ಅಂದರೆ, ಹಿಂದಿನಿದು ಸರಿಯಾಗಿ ಅರ್ಥ ಆದರೆ ಮುಂದೆ ಹೇಳೋದು ನಿಮಗೆ ಚೆನ್ನಾಗಿ ಇನ್ನೂ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದಕ್ಕೆ ಅವತ್ತೇ ಚೆನ್ನಾಗಿ ತಿಳ್ಕೊಳ್ತಾ ಬನ್ನಿ ಅಂತ ಹೇಳೋದು. ನಮಸ್ತೆ ಭಗಿನಿ. ನಮಸ್ತೆ ಭಗಿನಿ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ತೀರಾ? ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ. ಹರಿ ಓಂ ಭಗಿನಿ. ಹರಿ ಓಂ ಮಹೋದಯ. ಇವತ್ತು ಸಂಪೂರ್ಣ ಗೀತಾ ಪಾರಾಯಣ ಮತ್ತೆ ಅರ್ಥಚಿಂತನೆ ಎರಡು ಒಂದೇ ದಿನ ಸಿಕ್ಕೋಗ್ಬಿಟ್ಟಿದೆ. ಏಕಾದಶಿ ದಿನಾನೇ 3 ಗಂಟೆಗೆ ಒಂದು ಹಾ, ವಿಷ್ಣು ಸಹಸ್ರನಾಮ ಫುಲ್ ಡೇ ಎಂಗೇಜ್ ಇವತ್ತು. ಮತ್ತೆ ಪೂರ್ತಿ ಏಕಾದಶಿ ಅಲ್ವಾ, ಎಂಜಾಯ್ ಮಾಡ್ಲಿ ಅಂತ ಎಲ್ರು. ಹೌದು. ನಮಸ್ತೆ ನಮಸ್ತೆ ಭಗಿನಿ. ಓಕೆ, ಪ್ರಾರಂಭ ಮಾಡೋಣ. ಮೂವತ್ತೆಂಟನೇ ಶ್ಲೋಕದವರೆಗೂ ಆಗಿತ್ತಲ್ವಾ? ಆತ್ಮದ ವಿಚಾರ ಆಗಿತ್ತು. ಹಾಗೆ ಅದಾದ ನಂತರ ಕ್ಷಾತ್ರ ಧರ್ಮದ ಬಗ್ಗೆ ಹೇಳಿದ್ದಾಯಿತು. ಈಗ 39ನೇ ಶ್ಲೋಕದಿಂದ ಮಾಡಬೇಕಿದೆ. ಯಾರಾದರೂ ಒಬ್ರು ಚಾಂಟ್ ಮಾಡ್ತೀರಾ ಆ ಶ್ಲೋಕನ? 39. ರಾಧಾ ಭಗಿನಿ ಹೇಳಿ. ಶ್ರೀಕೃಷ್ಣ ಪರಮಾತ್ಮನೇ ಏಷಾ ತೇಭಿಹಿತಾ ಸಾಂಖ್ಯೇ ಬುದ್ಧಿಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಧನ್ಯವಾದ ಭಗಿನಿ. ಈ ಶ್ಲೋಕ ಇಲ್ಲಿಂದ ಕರ್ಮಯೋಗದ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾನು ಆಗ್ಲೇ ಹೇಳಿದಾಗೆ 5 ಪಾರ್ಟ್ಸ್ ಇರುತ್ತೆ ಇದರಲ್ಲಿ. ಮೊದಲನೇದು ಅರ್ಜುನನ ಶರಣಾಗತಿ, ಹಾಗೆ ಎರಡನೇ ಒಂದು ಭಾಗ ಬಂದು ಆತ್ಮದ ವಿಚಾರ, ಮೂರನೇ ಭಾಗ ಕ್ಷಾತ್ರ ಧರ್ಮದ ವರ್ಣನೆ, ಹಾಗೆ ಇದು 4ನೇ ಭಾಗ ಬಂದು ಏಷಾ ತೇಭಿಹಿತ ಸಾಂಖ್ಯ. ಇಲ್ಲಿಂದ ಕರ್ಮಯೋಗದ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಏನ್ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ ಅಂತಂದ್ರೆ, ಏಷಾ ತೇಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಪಾರ್ಥ ಅಂತಂದ್ರೆ ಇಲ್ಲಿ ಪೃಥೆಯ ಮಗ ಎಂಬಂತಹ ಅರ್ಥ ಕೂಡ ಬರುತ್ತೆ. ಹಾಗೆ ಸದಾಕಾಲ
ಪರಮಾತ್ಮನ ಚಿಂತನೆಯಲ್ಲೇ ರಥನಾಗಿರ್ತಕ್ಕಂಥವನು ಪಾರ್ಥ ಎಂಬಂತಹ ಅರ್ಥ ಕೂಡ ಬರುತ್ತೆ. ಅರ್ಜುನನಿಗೆ ಇಲ್ಲಿ ಪಾರ್ಥ ಅಂತ ಸಂಬೋಧನೆಯನ್ನ ಮಾಡ್ತಿದ್ದಾರೆ. ಏಷಾ ಬುದ್ಧಿ ಅಂದ್ರೆ ಈ ಬುದ್ಧಿ ನಾನು ಏನು ಹೇಳಿದೆ ಇವಾಗ, ಏಷಾ ಬುದ್ಧಿ ನಿನಗಾಗಿ ಜ್ಞಾನಯೋಗದ ವಿಷಯದಲ್ಲಿ ಹೇಳಲ್ಪಟ್ಟಿತ್ತು. ಅಂದ್ರೆ ಈ ಬುದ್ಧಿಯನ್ನ ನಿನಗೆ ಹೇಳ್ತಿದ್ದೀನಲ್ವಾ, ಆ ಬುದ್ಧಿ ಇಷ್ಟೊತ್ತು ಜ್ಞಾನಯೋಗದ ವಿಷಯದಲ್ಲಿ ನಿನಗೆ ಹೇಳಲ್ಪಟ್ಟಿತ್ತು. ಅದೇ ಬುದ್ಧಿಯನ್ನ ಈಗ ನಾನು ಕರ್ಮಯೋಗದ ವಿಷಯದಲ್ಲಿ ಹೇಳ್ತೀನಿ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಬುದ್ಧಿ, ಏಷಾ ಬುದ್ಧಿ ಅಂತ ಅನ್ನೋದು ಇಲ್ಲಿ ದೇಹಲಿ ದೀಪನ್ಯಾಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ದೇಹಲಿ ಅಂತಂದ್ರೆ ಹೊಸ್ತಿಲು ಅಂತ. ಈ ಹೊಸ್ತಿಲ ಮೇಲೆ ದೀಪ ಇಟ್ರೆ ನಾವು, ಅದು ಹೊಸ್ತಿಲಿನ ಒಳಭಾಗದಲ್ಲೂ ಕೂಡ ಬೆಳಕನ್ನ ನೀಡುತ್ತೆ, ಹೊಸ್ತಿಲ ಹೊರಭಾಗದಲ್ಲೂ ಕೂಡ ಬೆಳಕನ್ನ ನೀಡುತ್ತೆ. ಎರಡು ಕಡೆ ಬೆಳಕು ಬರುತ್ತೆ. ಈ ಕನ್ನಡದಲ್ಲಿ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅಂತ ಹೇಳ್ತೀವಲ್ಲ, ಆ ಕಡೆನೂ ಅರ್ಧ ಬೆಳಕು ಈ ಕಡೆನೂ ಅರ್ಧ ಬೆಳಕು, ಆ ರೀತಿ. ಅಂದ್ರೆ ಸಂಸ್ಕೃತದಲ್ಲಿ ದೇಹಲಿ ದೀಪನ್ಯಾಯ ಅಂತಾರೆ. ಅಂದ್ರೆ ಏಷಾ ಬುದ್ಧಿ ಅಂತ ಯಾಕೆ ಹೇಳ್ತಿದ್ದಾರೆ ಇಲ್ಲಿ ಅಂದ್ರೆ, ಈ ಬುದ್ಧಿಯನ್ನ ನಾನು ನಿನಗೆ ಹೇಳ್ತಿದ್ದೀನಲ್ವಾ, ಇದು ಎರಡು ರೀತಿಯಾಗಿ ಇದೆ. ಒಂದು ಜ್ಞಾನಯೋಗ, ಮತ್ತೊಂದು ಕರ್ಮಯೋಗ. ಇಷ್ಟೊತ್ತು ನಾನು ನಿನಗೆ ಹೇಳಿದ್ದು ಜ್ಞಾನಯೋಗದ ವಿಚಾರವಾಗಿ ಹೇಳಿದೆ ಬುದ್ಧಿಯನ್ನ, ಈಗ ಕರ್ಮಯೋಗದ ವಿಚಾರವಾಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನದು ಜ್ಞಾನಯೋಗದ ಬಗ್ಗೆ ಹೇಳಿದಂತಹ ಬುದ್ಧಿ ಏನು ಅಂತಂದ್ರೆ, ಸಾಂಖ್ಯ ಜ್ಞಾನವನ್ನ ಭಗವಂತ ಬೋಧನೆ ಮಾಡಿದ್ನಲ್ವಾ. ಅಂದ್ರೆ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಆತ್ಮದ ವಿಚಾರವನ್ನ ಹೇಳಿದ್ರಲ್ವಾ 20 ಶ್ಲೋಕಗಳಲ್ಲಿ. ಆ ಆತ್ಮದ ವಿಚಾರವನ್ನ ಕೇಳಿ, ಅಂದ್ರೆ ಅರ್ಜುನನಲ್ಲಿ ಶೋಕ ಇತ್ತು, ನನ್ನವರನ್ನೆಲ್ಲ ನಾನು ಕೊಂದು ಬಿಡ್ತೀನಿ ಅಂತ ಹೇಳಿ ಅವನಿಗೆ ಮನಸ್ಸಿನಲ್ಲಿ ದುಃಖ ಆಗ್ತಿತ್ತು. ಹಾಗಾಗಿ ಅವನು ವಿಷಾದವನ್ನ ವ್ಯಕ್ತಪಡಿಸಿದ್ದ. ಈ ರೀತಿ ಶೋಕ ಉಂಟಾಗೋದಕ್ಕೆ ಕಾರಣ ಏನು, ಇದನ್ನ ನಾವು ಈ ಶೋಕವನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಸಮತ್ವದ ಬುದ್ಧಿಯನ್ನ ಇಟ್ಕೊಳ್ಬೇಕು. ಅಂದ್ರೆ ಈ ಆತ್ಮಕ್ಕೆ ಹುಟ್ಟು ಸಾವು ಅನ್ನೋದು ಇಲ್ಲ, ಇದು ನಿತ್ಯವಾದದ್ದು. ಹಾಗಾಗಿ ನೀನು ಶೋಕ ಪಡೋದಕ್ಕೆ ಯಾವ ಅರ್ಥವೂ ಇಲ್ಲ, ಶೋಕ ಪಡಬಾರ್ದು, ನೀನು ಸಮತ್ವದ ಬುದ್ಧಿಯನ್ನ ಇಟ್ಕೋ ಅಂತ ಹೇಳಿ ಸ್ವರೂಪ ಜ್ಞಾನವನ್ನ ಹೇಳಿ ಆತ್ಮತತ್ವದ ಬಗ್ಗೆ ಸರಿಯಾಗಿ ವಿವರಣೆಯನ್ನ ಕೊಟ್ಟು, ಇದನ್ನೇ ಜ್ಞಾನ ಅಂತ ಹೇಳೋದು, ವಿವರಣೆಯನ್ನ ಕೊಟ್ಟು ಈಗ ನೀನು ಸಮತ್ವದಿಂದ ನೀನು ವ್ಯವಹರಿಸ್ಬೇಕು ಅಂತ ಹೇಳಿ ಅರ್ಜುನನಿಗೆ ಹೇಳಿದ್ದು. ಆ ನಂತರ ಆತ್ಮಜ್ಞಾನ ಬಿಟ್ಟು ಮುಂದೆನೂ ಕೂಡ ಹೇಳಿದ್ರಲ್ವಾ, 31ನೇ ಶ್ಲೋಕದಿಂದ 38ರವರೆಗೂ ಕೂಡ, 37-38ರವರೆಗೂ ಅರ್ಜುನನ ಒಂದು ಸ್ವಧರ್ಮದ ಬಗ್ಗೆ ಹೇಳಿದ್ರು. ಸ್ವಧರ್ಮದಲ್ಲಿ ಇದ್ಕೊಂಡು, ಅಂದ್ರೆ ನಿನ್ನ ಸ್ವಧರ್ಮ ಏನಿದೆಯೋ ಅದರ ಪರಿಪಾಲನೆ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಆಗಿರೋದ್ರಿಂದ, ಲೌಕಿಕವಾಗಿ ನೋಡಿದ್ರೂ ಕೂಡ ಜನ ನಿನ್ನನ್ನ ನಿಂದನೆ ಮಾಡಬಾರ್ದು ಅನ್ನೋ ಹಾಗಿದ್ರೆ ನೀನು ಈ ಯುದ್ಧವನ್ನ ಮಾಡಲೇಬೇಕು. ಯುದ್ಧವನ್ನ ಮಾಡಲೇಬೇಕು ಅನ್ನೋದು ಅನಿವಾರ್ಯತೆ ಅಂತ ಅಂದಮೇಲೆ ನೀನೇನ್ ಮಾಡಬೇಕು, ಸಮತ್ವದ ಬುದ್ಧಿಯಿಂದ ಯುದ್ಧ ಮಾಡಬೇಕು. ಅದನ್ನೇ ಕೊನೆಯಲ್ಲಿ ಹೇಳೋದು, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸಿ. ಯುದ್ಧ ಮಾಡೋದು ಅನಿವಾರ್ಯ ಅಂತ ಆದ್ಮೇಲೆ ಎಲ್ಲಾ ಕಾರಣಗಳನ್ನ ಕೊಟ್ಟು ನೀನು ಆತ್ಮದ ದೃಷ್ಟಿಯಿಂದ ನೋಡಿದ್ರು, ಲೌಕಿಕವಾಗಿ ನೋಡಿದ್ರು, ನಿನ್ನ ಸ್ವಧರ್ಮವನ್ನ ನೋಡಿದ್ರು, ಎಲ್ಲಾ ಕಡೆಯಿಂದ ಯುದ್ಧ ಮಾಡೋದೇ ನಿನಗೆ ದಾರಿ ಅಂತ ಅನ್ಬೇಕಾದ್ರೆ, ಆ ಯುದ್ಧವನ್ನ ಬಂಧನಕ್ಕೆ ಸಿಲುಕಿ ಹಾಕಿಕೊಳ್ಳದಾಗೆ, ಬಂಧನಕ್ಕೆ ನೀನು ಬಂಧಿತನಾಗದೆ ಇರೋ ಹಾಗೆ ಯಾವ ರೀತಿ ಮಾಡಬೇಕು ಹಾಗಿದ್ರೆ ಅಂತ ಅನ್ನೋದನ್ನ ಕೊನೆಯಲ್ಲಿ ಕನ್ಕ್ಲೂಷನ್ ಕೊಟ್ರು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ಅಂತ. ಅಂದ್ರೆ ಸುಖ ದುಃಖಗಳಲ್ಲಿ, ಲಾಭ ಅಲಾಭಗಳಲ್ಲಿ, ಜಯ ಅಪಜಯಗಳಲ್ಲಿ ಎಲ್ಲವನ್ನ ನೀನು ಸಮತ್ವದ ಬುದ್ಧಿಯಿಂದ ನೋಡ್ತಾ ನೀನು ಯುದ್ಧವನ್ನ ಮಾಡಿದ್ದೇ ಆದ್ರೆ ನಿನಗೆ ಯಾವ ಪಾಪವೂ ಕೂಡ ಅಂಟೋದಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಸಮತ್ವದ ಬುದ್ಧಿಯನ್ನೇ ಹೇಳಿದ್ದು. ಆದ್ರೆ ಅಲ್ಲಿ ಅಷ್ಟು ಆದ್ಮೇಲೆ ಇಷ್ಟು ಶ್ಲೋಕಗಳಲ್ಲಿ ಇದನ್ನೇ ಇಲ್ಲಿ ಕೃಷ್ಣ ಹೇಳ್ತಿರೋದು. ಜ್ಞಾನಯೋಗದ ವಿಷಯದಲ್ಲಿ ಈ ಬುದ್ಧಿಯನ್ನ ನಿನಗೆ ಜ್ಞಾನಯೋಗದ ವಿಷಯದಲ್ಲಿ ಇಷ್ಟೊತ್ತು ಹೇಳಿದೆ, ಆದ್ರೆ ಈಗ ಕರ್ಮಯೋಗದ ವಿಚಾರದಲ್ಲಿ ಬುದ್ಧಿಯನ್ನ ಹೇಳ್ತೀನಿ ಕೇಳು. ಜ್ಞಾನಯೋಗ ಹಾಗೂ ಕರ್ಮಯೋಗಕ್ಕಿಂತ
ಕರ್ಮಯೋಗವೇ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಕರ್ಮಯೋಗ ಶ್ರೇಷ್ಠ ಅಂತಂದ್ರೆ, ಅಂದ್ರೆ ಈ ಬುದ್ಧಿ, ನಾನು ಏನೀಗ ಕರ್ಮಯೋಗದ ಬಗ್ಗೆ ಹೇಳ್ತೀನಲ್ವಾ, ಕರ್ಮ ಬುದ್ಧಿಯಿಂದ, ಯೋಗ ಬುದ್ಧಿಯಿಂದ ನೀನು ಕರ್ಮವನ್ನ ಮಾಡಿದ್ದೆ ಆದ್ರೆ ಎಲ್ಲಾ ಬಂಧನಗಳಿಂದ ಮುಕ್ತನಾಗ್ತೀಯ ಅಂತ ಹೇಳ್ತಾರೆ. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೀನು ಈ ಕರ್ಮಯೋಗದ ಬುದ್ಧಿಯಿಂದ ನೀನೇನಾದ್ರೂ ಕರ್ಮವನ್ನ ಆಚರಿಸಿದ್ದೆ ಆದ್ರೆ ನೀನು ಕರ್ಮಬಂಧನಕ್ಕೆ ಸಿಲುಕೋದಿಲ್ಲ ಅಂತ. ಹಾಗಿದ್ರೆ ಕರ್ಮ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು ಅಂತ ಮೊದಲು ವ್ಯತ್ಯಾಸ ತಿಳ್ಕೋಬೇಕು ನಾವು. ಈ ಕರ್ಮಕ್ಕೂ ಕರ್ಮಯೋಗಕ್ಕೂ ಏನ್ ವ್ಯತ್ಯಾಸ, ಯೋಗ ಬುದ್ಧಿಯಿಂದ ಕರ್ಮ ಮಾಡೋದು ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು. ಕರ್ಮ ಅಂತಂದ್ರೆ ನಾವು ಈಗ ಬೈಯೋವಾಗೆಲ್ಲ ಸುಮ್ಮನೆ ಏನೋ ಮಾತಾಡ್ತೀವಲ್ಲ, ಏನ್ ಕರ್ಮ ಅಂತ ಹೇಳಿ, ಅದು ಅರ್ಥ ಬರೋದಿಲ್ಲ. ಕರ್ಮ ಅಂದ್ರೆ ಮಾಡುವಂತಹ ಕೆಲಸ. ಒಂದು ಕೆಲಸವನ್ನ, ಏನೇ ಕೆಲಸ ಮಾಡಿದ್ರು ಅದನ್ನ ನಾವು ಕರ್ಮ ಅಂತ ಹೇಳ್ತೀವಿ. ಈಗ ನಾವು ಇಂಗ್ಲಿಷಲ್ಲಿ ನೋಡೋದಾದ್ರೆ ವಾಲಂಟರಿ ಆಕ್ಷನ್ಸ್, ಇನ್ವಾಲಂಟರಿ ಆಕ್ಷನ್ಸ್ ಅಂತ ನೋಡ್ತೀವಲ್ವಾ. ಅಂದ್ರೆ ನಮ್ಮ ದೇಹದಲ್ಲಿ ತನ್ನಷ್ಟಕ್ಕೆ ತಾನೇ ನಡೀತಕ್ಕಂತಹ ಕರ್ಮಗಳೇ ಬೇರೆ. ಈಗ ಹೃದಯ ಬಡಿತ ಆಗಿರಬಹುದು, ಉಸಿರಾಟ ಕ್ರಿಯೆ ಆಗಿರಬಹುದು, ಮಲಮೂತ್ರಗಳ ವಿಸರ್ಜನೆ ಆಗಿರಬಹುದು, ಈ ಜೀರ್ಣ ಪ್ರಕ್ರಿಯೆ ಆಗಿರಬಹುದು, ಇವೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ನಡೀತಾ ಇರುತ್ತೆ. ಉಸಿರಾಟ ಕ್ರಿಯೆಯನ್ನ ನಾವೇನಲ್ಲಿ ಕೂತ್ಕೊಂಡು ಮಲಗಿದಾಗೆಲ್ಲ ಎಚ್ಚರ ಮಾಡಿ ಇಲ್ಲ ಉಸಿರಾಟ ಮಾಡ್ತಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಿಲ್ಲ, ತನ್ನಷ್ಟಕ್ಕೆ ತಾನೇ ನಡೀತಾ ಇರುತ್ತೆ. ಹಾಗಿದ್ಮೇಲೆ ಇದನ್ನೆಲ್ಲ ಕರ್ಮ ಅಂತ ಹೇಳೋದಿಲ್ಲ. ಕರ್ಮ ಅಂದ್ರೆ ಏನು ಅಂದ್ರೆ ನಮ್ಮ ಇಚ್ಛೆಗನುಗುಣವಾಗಿ ನಾವ್ ಇಚ್ಛಿಸ್ಬೇಕು ಇದನ್ ಮಾಡ್ಬೇಕಂತ. ಈಗ ನಾನು ಈ ಕೈ ಇಲ್ಲೇ ಇದೆ, ಇದನ್ ಮೇಲೆ ಎತ್ಬೇಕಂತ ನಾನು ಅನ್ಕೊಳ್ಬೇಕು, ನನ್ನ ಇಚ್ಛೆಗನುಗುಣವಾಗಿ ಆ ಕರ್ಮ ನಡೀತಾ ಇದೆ, ಅದನ್ನ ನಾವು ಕರ್ಮ ಅಂತ ಹೇಳೋದು. ಈ ಕ್ರಿಯೆ ಏನು, ನಾನೀಗ ಕೈಯನ್ನ ಮೇಲೆ ಎತ್ತಿದ್ನೋ ಇದು ನನ್ನ ಇಚ್ಛೆಯಿಂದ ನಡೀತಾ ಇದೆ. ಈಗ ನಾನಿಲ್ಲಿ ಮಾತಾಡ್ತಿದ್ದೀನಿ, ನಾನ್ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ತಾನೇ ಅಲ್ಲಿ ಮಾತಾಡೋದಕ್ಕೆ ಆಗೋದು. ನನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಮಾತಾಡ್ಬೇಕು ಅಂತ ನಾನು ಅನ್ಕೊಂಡಾಗ ಆ ಕ್ರಿಯೆ ನಡೀತಾ ಇರತ್ತೆ, ಅದನ್ನ ಕರ್ಮ ಅಂತ ಹೇಳ್ತೀವಿ. ಒಂದ್ ವೇಳೆ ಇಲ್ಲ ನಾನು ಸುಮ್ಮನೆ ಕುತ್ಕೋಬೇಕು ಅಂತಂದ್ರೆ ಅಲ್ಲೇನು ಕೂಡ ಕರ್ಮ ಅನ್ನೋದು ನಡೀತಾ ಇರೋದಿಲ್ಲ. ಹೀಗೆ ಕರ್ಮ ಅಂತಂದ್ರೆ ಏನಂದ್ರೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವು ಮಾಡ್ತಕ್ಕಂತಹ ಕ್ರಿಯೆಗಳೇನಿದಾವೆ ಇದನ್ನ ಕರ್ಮ ಅಂತ ಹೇಳ್ತಾರೆ. ಇದೇ ಕರ್ಮವನ್ನ ನಾವು ಎರಡು ರೀತಿಯಾಗಿ ಮಾಡಬಹುದು, ಆಯ್ತಾ. ಒಂದು ಸಕಾಮವಾಗಿ, ಮತ್ತೊಂದು ನಿಷ್ಕಾಮವಾಗಿ. ಯಾವುದೇ ಕರ್ಮ ಮಾಡಿದ್ರು ಕೂಡ ಎರಡು ರೀತಿಯಲ್ಲಿ ನಡೀತಾ ಇರುತ್ತದು. ಒಂದು ಕಾಮನೆಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಕರ್ಮ, ಮತ್ತೊಂದು ಯಾವುದೇ ಕಾಮನೆಗಳನ್ನ ಇಟ್ಕೊಳ್ದೇನೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂತಹ ಕರ್ಮ. ಸಕಾಮ ಮತ್ತೆ ನಿಷ್ಕಾಮ ಕರ್ಮಗಳು. ಈ ಸಕಾಮ ಕರ್ಮಗಳೇನಾಗತ್ತೆ, ಅದು ಒಂದಲ್ಲ ಒಂದು ಫಲಗಳನ್ನ ಕೊಟ್ಟೆ ಕೊಡುತ್ತೆ. ಅದು ಒಳ್ಳೇದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು. ಕೆಟ್ಟ ಕರ್ಮಗಳನ್ನ ಮಾಡಿದಾಗ ಪಾಪ ಪ್ರಾಪ್ತಿಯಾಗತ್ತೆ, ಒಳ್ಳೆಯ ಕರ್ಮಗಳನ್ನ ಮಾಡಿದಾಗ ಪುಣ್ಯ ಪ್ರಾಪ್ತಿಯಾಗತ್ತೆ. ಇದೆಲ್ಲ ಗೊತ್ತಿದೆ ಅಲ್ವಾ ನಮ್ಗೆ. ಸೊ ಈ ರೀತಿ ಒಳ್ಳೆಯ ಮತ್ತೆ ಕೆಟ್ಟ ಕರ್ಮಗಳು ಒಳ್ಳೆಯ ಹಾಗೂ ಕೆಟ್ಟ ಫಲಗಳನ್ನ ನಮಗೆ ಕೊಡುತ್ತೆ. ಅದು ಕೆಟ್ಟ ಕರ್ಮ ಮಾಡಿದಾಗ ಪಾಪ ಅಂದ್ರೆ ನರಕ ಪ್ರಾಪ್ತಿಯಾಗೋದು, ಕಷ್ಟಗಳನ್ನ ಅನುಭವಿಸೋದು ಆಯ್ತು. ಇನ್ನು ಒಳ್ಳೆ ಕರ್ಮಗಳನ್ನ ನಾವು ಮಾಡಿದಾಗ ಪುಣ್ಯಲೋಕ ಪ್ರಾಪ್ತಿಯಾಗತ್ತೆ, ಅಂದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತಾನೆ ಅನ್ಕೊಳ್ಳಿ. ಅದೆಲ್ಲವೂ ಕೂಡ ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ನೋಡೋದಕ್ಕಿಂತ ಲೌಕಿಕವಾಗಿ ತಗೊಳ್ಳೋಣ. ಆಧ್ಯಾತ್ಮಿಕವಾಗಿ ನೋಡಿದಾಗ ಪಾಪ ಪುಣ್ಯಗಳೆಲ್ಲ ಸ್ವರ್ಗ ನರಕದ ಪ್ರಾಪ್ತಿಗೆ ಕಾರಣ ಅಂತ ಹೇಳ್ತಾರೆ. ಲೌಕಿಕವಾಗಿ ಇನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾವುದೋ ಒಂದು ಕೆಲಸವನ್ನ ನಾವು ಮಾಡಿ ಒಂದು ಫಲವನ್ನ ಅಪೇಕ್ಷೆ ಮಾಡಿರ್ತೀವಿ, ಒಳ್ಳೇದಾಗ್ಲಿ ಅಂತ ಹೇಳಿ, ಈ ತರದ್ ಏನೋ ಒಂದು ಕಾರ್ಯ ನನಗೆ ಸಿದ್ಧಿ ಆಗ್ಬೇಕು ಅಂತ. ಅದೆಲ್ಲವೂ ಕೂಡ ಈಗ ನಾವು ಯಾವ ಉದ್ದೇಶ ಇಟ್ಕೊಂಡು ಯಾವುದೋ ಒಂದು ಕೆಲಸ ಮಾಡಿದ್ವೋ ಅದು ಶಾಶ್ವತವಾದದಲ್ಲ. ಯಾಕಂದ್ರೆ ಈಗ ಯಾರನ್ನೋ ಒಬ್ರನ್ನ ಖುಷಿ ಪಡಿಸೋದಕ್ಕೆ ಒಂದು ಕೆಲಸ ಮಾಡಿರ್ತೀವಿ, ಆ ಖುಷಿ ಅನ್ನೋದು ಶಾಶ್ವತವಾಗಿ ಇರೋದಿಲ್ಲ. ಯಾಕಂದ್ರೆ ಅವರ ನಮ್ಮ ಮಧ್ಯೆ ಇರ್ತಕ್ಕಂತಹ ಸಂಬಂಧನೇ ಶಾಶ್ವತ ಅಲ್ಲ. ನಮ್ಗೆ ನಮ್ಮ ಒಂದು ಭಾವನೆಗಳು ಬದಲಾಗ್ತಾ ಇದ್ದಾಗೆ ಶತ್ರುಗಳು ನಮ್ಗೆ ಸ್ನೇಹಿತರಾಗಬಹುದು, ಸ್ನೇಹಿತರು ಶತ್ರುಗಳಾಗಿ ಆಗಬಹುದು. ಇವತ್ತು ನಾನು ಒಳ್ಳೇದು ಅಂತ ಹೇಳಿ ಮಾಡಿರೋ ಅಂತಹ ಕರ್ಮ ನನ್ಗೆ ನಾಳೆ ಅದು ಕೆಟ್ಟದ್ದು ಅಂತನೂ ಕೂಡ ಅನ್ನಿಸ್ಬಹುದು. ಹೀಗಿರ್ಬೇಕಾದ್ರೆ
ಈ ಸಕಾಮ ಕರ್ಮಗಳೇನಿದೆ ಇದು ಒಳ್ಳೆಯ ಅಥವಾ ಕೆಟ್ಟ ಒಂದು ಫಲಗಳನ್ನ ಕೊಡ್ತಾ ಹೋಗುತ್ತಲ್ಲ. ಈಗ ಒಳ್ಳೆ ಫಲಗಳನ್ನು ಕೊಟ್ಟರು ಕೂಡ ಅದು ಶಾಶ್ವತವಾದದ್ದಲ್ಲ. ಅದು ಕೂಡ ಒಂದಲ್ಲ ಒಂದಿನ ಆ ಕರ್ಮಫಲ ಮುಗಿದ ಮೇಲೆ ನಾವು ಮತ್ತೆ ಯಥಾಸ್ಥಿತಿಗೆ ಬಂದ್ಬಿಡ್ತೀವಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ ನಾವು 9ನೇ ಅಧ್ಯಾಯದಲ್ಲಿ ನೋಡ್ತೀವಲ್ವಾ. ಅಂದ್ರೆ ನಮ್ಮ ಪುಣ್ಯ ಕ್ಷೀಣಿಸಿದ ಮೇಲೆ ಯಾವ ಒಂದು ಒಳ್ಳೆ ಕರ್ಮಗಳನ್ನ ಮಾಡಿರ್ತೀವಿ ನಾವು, ಆ ಪುಣ್ಯ ಪ್ರಾಪ್ತಿಯಿಂದಾಗಿ ನಾವು ಸ್ವರ್ಗಾದಿ ಲೋಕಗಳನ್ನ ಪಡ್ಕೊಂಡಿರ್ತೀವಿ ಅಥವಾ ನಮಗೆ ಸುಖಗಳನ್ನ ಅನುಭವಿಸ್ತಾ ಇರ್ತೀವಿ. ಒಂದು ವೇಳೆ ಆ ಪುಣ್ಯ ಖಾಲಿ ಆದಾಗ, ಈಗ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಾಗೆ ಇದೆಲ್ಲಾನು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಎಲ್ಲ ನಡ್ಕೊಂಡು ಹೋಗ್ತಿರುತ್ತೆ. ಆ ಬ್ಯಾಲೆನ್ಸ್ ಕಡಿಮೆ ಆಗಿದ ತಕ್ಷಣನೇ ಅಂದ್ರೆ ಖಾಲಿ ಆದ್ಮೇಲೆ ಏನಾಗುತ್ತೆ, ವಾಪಸ್ ನಮ್ಮನ್ನ ಅಲ್ಲಿಂದ ತಳ್ಳಿಬಿಡ್ತಾರೆ. ಅಂದ್ರೆ ನಮ್ಮ ಸುಖದ ಒಂದು ಇದರಿಂದ ನಾವು ವಾಪಸ್ಸು ಯಥಾಸ್ಥಿತಿಗೆ ಬರಬೇಕಾಗತ್ತೆ. ಮತ್ತೆ ಈ ಮರ್ತ್ಯ ಲೋಕದಲ್ಲಿ ಅಂದ್ರೆ ಭೂಲೋಕದಲ್ಲಿ ನಮ್ಮ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಾವು ಜನ್ಮವನ್ನ ಪಡ್ಕೊಳ್ಬೇಕಾಗತ್ತೆ. ಇದು ಸಕಾಮ ಕರ್ಮದಲ್ಲಿ ಮಾಡುವಂಥದ್ದು. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನಾವು ಪಡ್ಕೊಳ್ಬೇಕಾಗತ್ತೆ. ಆ ಒಂದು ಪುಣ್ಯದ ಫಲಗಳನ್ನ ಅನುಭವಿಸ್ಬೇಕಾಗತ್ತೆ, ಪಾಪ ಪುಣ್ಯದ ಫಲಗಳನ್ನ. ಅದೇ ನಾವು ಒಂದು ವೇಳೆ ನಿಷ್ಕಾಮ ಭಾವದಿಂದ ಕರ್ಮವನ್ನ ಮಾಡಿದ್ವಿ ಅಂತಾದ್ರೆ ನಮಗೆ ಅದರಿಂದ ಯಾವುದೇ ಪಾಪಗಳು ಅಂಟೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ಮಾಡ್ತಕ್ಕಂತಹ ಕರ್ಮವನ್ನ ಕರ್ಮದ ಬಂಧನಕ್ಕೆ ಒಳಗಾಗದೇನೆ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿ ಕೃಷ್ಣ ಹೇಳ್ತಿರೋದು. ಈ ಒಂದು ಕರ್ಮಯೋಗವನ್ನ ಮಾಡಿ, ಯೋಗ ಬುದ್ಧಿಯಿಂದ ಕರ್ಮವನ್ನ ಮಾಡಿ ಹೇಗೆ ಕರ್ಮದ ಬಂಧನದಿಂದ ಮುಕ್ತನಾಗ್ತೀಯಾ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಹುರಿದ ಬೀಜದಂತೆ ನಮ್ಮ ಕರ್ಮಗಳಿರ್ಬೇಕು ಅಂತ ಹೇಳ್ತಾರೆ, ನಿಷ್ಕಾಮ ಕರ್ಮ ಅಂತಂದ್ರೆ. ಯಾಕೆ ಹಾಗೆ ಅಂದ್ರೆ, ಈಗ ನಾವು ಭೂಮಿಯಲ್ಲಿ ಒಂದು ಬೀಜವನ್ನ ಹಾಕಿದ್ರೆ ಅದು ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಬೆಳೆಯುತ್ತೆ. ನಮ್ಮ ಕರ್ಮಗಳು ಹಾಗೇನೆ. ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಒಂದು ಪಾಪವನ್ನೋ ಅಥವಾ ಪುಣ್ಯವನ್ನೋ ತಂದುಕೊಡುತ್ತೆ. ಬೀಜಗಳನ್ನ ಹಾಕಿದಾಗ ಹೇಗೆ ನಮಗೆ ಫಲ ಪ್ರಾಪ್ತಿಯಾಗುತ್ತೋ ಅದೇ ರೀತಿ ಅಲ್ಲಿ ನಾವು ಮಾಡ್ತಕ್ಕಂತಹ ಕರ್ಮವು ಒಳ್ಳೆಯ ಹಾಗೂ ಕೆಟ್ಟ ಫಲಗಳನ್ನ ತಂದುಕೊಡುತ್ತೆ. ಆದ್ರೆ ಹುರಿದಂತಹ ಬೀಜವನ್ನ ನಾವು ಭೂಮಿ ಒಳಗಡೆ ಹಾಕಿದ್ರೆ ಅದು ಮೊಳಕೆನೆ ಬರಲ್ವಲ್ಲ. ಅದೇನಕ್ಕೂ ಅಂದ್ರೆ ಅಲ್ಲಿಂದ ಮೊಳಕೆನೆ ಬರಲ್ಲ ಅಂದ್ಮೇಲೆ ಅದು ಗಿಡ ಆಗೋದೆಲ್ಲಿ, ಮರವಾಗೋದೆಲ್ಲಿ ಅಲ್ವಾ. ಆ ರೀತಿ ಅಂದ್ರೆ ನಾವು ಮಾಡ್ಬೇಕಾದಂತಹ ಕರ್ಮವನ್ನ ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದಾಗ, ಯಾವುದೇ ಆಸೆಗಳನ್ನ ಇಟ್ಕೊಳ್ದೆ ಮಾಡಿದಾಗ ಅದು ನಮಗೆ ಯಾವ ಬಂಧನಕ್ಕೂ ಕೂಡ ಒಳಪಡಿಸೋದಿಲ್ಲ. ನಮ್ಮನ್ನ ಎಲ್ಲಾ ಬಂಧನಗಳಿಂದ ಮುಕ್ತರನ್ನಾಗಿ ಮಾಡುತ್ತೆ. ಹೀಗಾಗಿ ಭಗವತ್ ಪ್ರಸಾದ ಬುದ್ಧಿಯಿಂದ ಅಂದ್ರೆ ಹೇಗೆ ಅಂದ್ರೆ, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟಾಗ ನಾವು ಹೇಳ್ತೀವ, ಅವ್ರು ಏನೇ ಪ್ರಸಾದ ಕೊಟ್ಟಿದ್ರು ಅಪ್ಪ ದೇವ್ರ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ತೀವಿ. ಅಥವಾ ನನಗಿವತ್ತು ಪುಳಿಯೋಗರೆ ಕೊಟ್ಟರು, ಇದ್ರ ಬದಲು ಪೊಂಗಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಬೇರೆ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತೀವ. ಯಾವತ್ತೂ ಬರಲ್ಲ ಮೈಂಡಿಗೆ. ಅದು ಏನೇ ಕೊಟ್ಟಿರಲಿ, ಅವ್ರು ಒಂದು ಸಣ್ಣ ಪುಟ್ಟ ಒಂದು ಏನೇ ಕೊಟ್ಟರು ನಾವು ಅದನ್ನ, ಒಂದು ಬಾಳೆಹಣ್ಣು ಸಿಕ್ಕಿದ್ರು ನಾವು ಅದನ್ನ ತುಂಬ ಪ್ರಸಾದ ಬುದ್ಧಿಯಿಂದನೇ ಇದು ದೇವ್ರ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ತೀವಿ. ಕೊನೆಗೆ ಏನೂ ಸಿಕ್ಕಿಲ್ಲ ಅಂದ್ರೂ ಕೂಡ ಅಲ್ಲಿ ಕೊಡೋ ತೀರ್ಥ ಆದರೂ ಸಾಕಾಗಿರುತ್ತೆ. ಓ ಆಯ್ತಪ್ಪ ಇದನ್ನೇ ಪರಮಾತ್ಮನ ಪ್ರಸಾದ ಅಂತ ಹೇಳ್ಕೊಂಡು ಸ್ವೀಕಾರ ಮಾಡಿರ್ತೀವಿ. ಅಷ್ಟು ಆ ರೀತಿ ಮನಸ್ಥಿತಿ ಇರುತ್ತೆ. ಅದೇ ತರ ನಾವು ಮಾಡುವಂತಹ ಕರ್ಮದಲ್ಲೂ ಅಷ್ಟೇನೆ, ಏನೇ ಬಂದ್ರೂ ಇದು ಭಗವಂತನ ಪ್ರಸಾದ. ಪ್ರಸಾದ ಅಂತಂದ್ರೆ ಈ ರೀತಿ ಇರ್ಬೇಕು ಮೈಂಡ್ ಸೆಟ್. ಅದನ್ನ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿದಾಗ, ಅಂದ್ರೆ ಯಾವುದೇ ಅಪೇಕ್ಷೆಗಳನ್ನ ಇಟ್ಕೊಳ್ದೆ ಇದ್ದಾಗ ಅದು ನಮ್ಮನ್ನ ಕರ್ಮದ ಬಂಧನಕ್ಕೆ ಸಿಲುಕ್ಸೋದಿಲ್ಲ. ಅದನ್ನ ನೀನು ಹೇಗೆ ಮಾಡ್ತೀಯಾ ಅಂದ್ರೆ, ಆ ಒಂದು ಬುದ್ಧಿಯೋಗ ಹೇಗೆ ಅಂದ್ರೆ ಬುದ್ಧಿಯಿಂದ, ಯೋಗ ಬುದ್ಧಿಯಿಂದ ಯುಕ್ತನಾಗಿ ನೀನು ಹೇಗೆ ಕರ್ಮವನ್ನ ಮಾಡಬೇಕು ಅಂತ ಹೇಳಿ ಇನ್ನು ಮುಂದೆ ನಾನು ತಿಳಿಸ್ತೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರೋದು. ಈಗ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಕರ್ಮ ಹಾಗೂ ಕರ್ಮ ಯೋಗ ಎರಡಕ್ಕೂ ವ್ಯತ್ಯಾಸ ಗೊತ್ತಾಯ್ತಲ್ವಾ. ಕರ್ಮ ಅಂದ್ರೆ ಏನು, ಕರ್ಮ ಯೋಗ ಅಂದ್ರೆ ಏನು, ಎರಡನ್ನೂ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದೆ ಹೋಗಣ್ವಾ? ಓಕೆ, ಯಾರಾದ್ರೂ ಮುಂದಿನ ಶ್ಲೋಕ ಹೇಳ್ತೀರಾ? ಹೇಳಿ ಭಗಿನಿ. ವಿಜಯಲಕ್ಷ್ಮಿ ಭಗಿನಿ ಹೇಳಿ. ಲೇಹಾಭಿಕ್ರಮನಾಸ್ಯೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಸ್ಯ ಧರ್ಮಸ್ಯ. ಸ್ವಲ್ಪ, ಒಂದ್ ನಿಮಿಷ ಭಗಿನಿ. ಸ್ವಲ್ಪಮಪ್ಯಸ್ಯ
स्वल्पमप्यस्य धर्मस्य त्रायते महतो भयात्. ಧನ್ಯವಾದ ಭಗಿನಿ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹಾಭಿಕ್ರಮ ಅಂದರೆ ಈ ಕರ್ಮಯೋಗವನ್ನ ಮಾಡೋದ್ರಲ್ಲಿ ಇರ್ತಕ್ಕಂತಹ ರಹಸ್ಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. 2ನೇ ಅಧ್ಯಾಯ ನಾವು ಮೊದಲೇ ಪ್ರಾರಂಭದಲ್ಲೇ ತಿಳ್ಕೊಂಡಿದ್ವಿ. ಎಲ್ಲ ಅಧ್ಯಾಯಕ್ಕೂ ಕೂಡ ಈ 2ನೇ ಅಧ್ಯಾಯ ಅನ್ನೋದು ಮುಖ್ಯಾಂಶಗಳಿದ್ದ ಹಾಗೆ ಇಲ್ಲಿ ಬರುವಂತಹ ಎಲ್ಲಾ ಶ್ಲೋಕಗಳನ್ನು ಎಲ್ಲಾ ವಿಚಾರಗಳನ್ನು ಹೆಡ್ಲೈನ್ಸ್ ರೀತಿನಲ್ಲಿ ಹೇಳಿರ್ತಾರೆ. ಆ ನಂತರ ಇದನ್ನ ವಿಸ್ತಾರವಾಗಿ ಪ್ರಸ್ತಾಪನೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಇದನ್ನು ಕೂಡ ಕರ್ಮಯೋಗದ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ ವಿಸ್ತಾರವಾಗಿ. ಮುಂದಿನ ಅಧ್ಯಾಯದಲ್ಲಿ ಒಂದು ಅಧ್ಯಾಯ ಪೂರ್ತಿ ಕರ್ಮಯೋಗದ ಬಗ್ಗೆನೇ ಇದೆ. ಇಲ್ಲಿ ನೇಹಾಭಿಕ್ರಮ ನಾಶೋಸ್ತಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಕರ್ಮಯೋಗದಲ್ಲಿ ನಾವು ಏನನ್ನ ಮಾಡ್ತೀವೋ ಅದು ನಾಶವಾಗೋದಿಲ್ಲ ಅಂತ. ಪ್ರತ್ಯವಾಯೋನ ವಿದ್ಯತೆ ಅಂದ್ರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಈ ಕರ್ಮ ಯೋಗ, ಇದು ಕರ್ಮ ಮಾತ್ರ ಅಲ್ಲ, ಕನ್ಫ್ಯೂಸ್ ಆಗಬೇಡಿ. ಆಗ್ಲೇ ಹೇಳಿದ್ದೀನಿ ಕರ್ಮ ಅಂದ್ರೆ ಏನು, ಕರ್ಮ ಯೋಗ ಅಂದ್ರೆ ಏನು, ಆ ಎರಡಕ್ಕೂ ಇರ್ತಕ್ಕಂತಹ ಡಿಫ್ರೆನ್ಸ್ ಏನು ಅಂತ. ಇನ್ನು ಮುಂದೆ ಬರ್ತಾ ಇರೋದು ಕರ್ಮ ಯೋಗ ಅಂದ್ರೆ ಯೋಗ ಬುದ್ಧಿಯಿಂದ ಕರ್ಮ ಮಾಡೋದು. ಈಗ ನಾವು ಕರ್ಮ ಯೋಗಿಗಳು ಅಂತ ಕೇಳ್ತೀವಿ ಸಾಕಷ್ಟು ಬಾರಿ. ಕರ್ಮ ಯೋಗಿ ಅಂತ ಅಂದ್ರೆ ಯೋಗ ಬುದ್ಧಿಯಿಂದ ಕರ್ಮ ಮಾಡೋರು ಅಂತ ಅರ್ಥ. ಈಗ ಯಾರೋ ಒಬ್ರು ಏನೋ ಅಂದ್ರೆ ಇವ್ರು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡ್ತಿರ್ತಾರೆ, ಇವರು ಕರ್ಮಯೋಗಿಗಳು ಅಂತ ಹೇಳ್ತಾರಲ್ವಾ. ಕರ್ಮಯೋಗಿ ಅಂದ್ರೆ ಶ್ರಮ ವಹಿಸಿ ಮಾಡೋದು ಅಂತ ಅರ್ಥ ಬರೋದಿಲ್ಲ. ಅವರನ್ನ ಕರ್ಮಯೋಗಿಗಳು ಅಂತ ಅನ್ನಲ್ಲ. ಅಂದ್ರೆ ಶ್ರಮಜೀವಿಗಳು ಅಂತ ಅವ್ರನ್ನ ಕರಿಬಹುದು. ಆದ್ರೆ ಕರ್ಮಯೋಗಿಗಳು ಅಂತ ಯಾರನ್ನ ಕರೀತಾರೆ ಅಂದ್ರೆ ಯೋಗ ಬುದ್ಧಿಯಿಂದ ಯಾರು ಕರ್ಮವನ್ನ ಮಾಡ್ತಾರೋ ಅವರನ್ನ ಕರ್ಮಯೋಗಿಗಳು ಅಂತ ಹೇಳೋದು. ಅದನ್ನ ಕರ್ಮಯೋಗ ಅಂತ ಹೇಳೋದು. ಈ ಅಂದ್ರೆ ನಿಷ್ಕಾಮ ಬುದ್ಧಿಯಿಂದ ಮಾಡುವಂತಹ ಕರ್ಮ. ಯಾವುದೇ ಕಾಮನೆಗಳನ್ನ ಆಸಕ್ತಿಯನ್ನ ಇಟ್ಕೊಳ್ದೇನೆ ಇದರಿಂದ ಏನೇ ಫಲ ಬಂದ್ರು ಎಲ್ಲವೂ ಭಗವತ್ ಪ್ರೀತ್ಯರ್ಥವಾಗಿ ನಾನು ಸ್ವೀಕಾರ ಮಾಡ್ತೀನಿ, ಭಗವಂತನ ಪ್ರಸಾದ ಅಂತ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಯೋಗ ಬುದ್ಧಿಯಿಂದ ಮಾಡ್ತಕ್ಕಂತಹ ಕರ್ಮ ಏನಿದೆ ಅದನ್ನ ಕರ್ಮಯೋಗ ಅಂತ ಹೇಳ್ತಾರೆ. ಆ ಕರ್ಮಯೋಗದಿಂದ ಅಂದ್ರೆ ಅದರ ರಹಸ್ಯ ಏನು, ಅದರಿಂದ ಏನು ಪ್ರಯೋಜನ ಆಗತ್ತೆ ನಮಗೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ನಾವು ಏನೇ ಕರ್ಮಯೋಗ ಮಾಡ್ಬೇಕಾದ್ರೆ ಸ್ವಲ್ಪ ಮಾತ್ರ ಪ್ರಯತ್ನ ಮಾಡಿದ್ರು ಅಭಿಕ್ರಮ ಅಂತ ಹೇಳ್ತಾರೆ. ಅಭಿಕ್ರಮ ನೇಹಾಭಿಕ್ರಮ ನಾ ಇಹ ಅಭಿಕ್ರಮ ನಾಶಃ ಅಂತ. ಅಭಿಕ್ರಮ ನಾಶ ಅಂದ್ರೆ ಏನು, ನಾವು ಮಾಡುವಂತಹ ಕರ್ಮಯೋಗ ಅಂತ ಹೇಳಿ ಮಾಡ್ತೀವಲ್ಲ ನಾವು, ಅದರಲ್ಲಿ ಸ್ವಲ್ಪ ಪ್ರಯತ್ನವಾದ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋಗ್ತೀವಿ, ಅದರಲ್ಲಿ ನಾವು ಅದನ್ನ ಪೂರ್ತಿ ಮಾಡದೇ ಇದ್ರೂ ಪರವಾಗಿಲ್ಲ. ಉದಾಹರಣೆಗೆ ಈಗ ಏನು ಸಂಕಲ್ಪ ಇಟ್ಕೊಳ್ದೇನೆ ನಾವು ಏನನ್ನೂ ಕೂಡ ನಾವು ಅಪೇಕ್ಷೆಯನ್ನ ಮಾಡ್ದೇನೆ ಯಾವುದೋ ಒಂದು ಸ್ತೋತ್ರವನ್ನ, ಈಗ ವಿಷ್ಣು ಸಹಸ್ರನಾಮನೋ ಅಥವಾ ಮತ್ತೊಂದು ಪೂಜೆಯನ್ನೋ ಏನೋ ಮಾಡ್ತಿದೀವಿ ಅಂತ ಅನ್ಕೊಳ್ಳೋಣ. ಹೀಗೆಲ್ಲ ನಾವು ನಮಃಶಂಕರಾಯ ಜಪ ಮಾಡ್ತಾ ಇದ್ವಿ. ಏನು ಅನ್ಕೊಳ್ದೆ ನಿಷ್ಕಾಮ ಬುದ್ಧಿಯಿಂದ ನಾವು ಆ ಕರ್ಮವನ್ನ ಮಾಡ್ಬೇಕಾದ್ರೆ, ಈಗ ಯಾವುದೋ ಒಂದು ಮಂತ್ರ ತಗೊಂಡು ಮಂತ್ರನೇ ಚಾಂಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಮಾಡ್ಬೇಕಾದ್ರೆ ಅದನ್ನ 108 ಟೈಮ್ಸೋ ಅಥವಾ 1008 ಬಾರಿನೋ 1000 ಬಾರಿನೋ ಜಪ ಮಾಡ್ಬೇಕು ಅಂತ ಇರತ್ತೆ. ನಾವೇನ್ ಮಾಡ್ತೀವಿ, ಅದನ್ನ ಪ್ರಾರಂಭ ಮಾಡ್ತೀವಿ. ಮಾಡ್ಬೇಕಾದ್ರೆ ಯಾವ ವಿಧಿ ವಿಧಾನದಲ್ಲಿ ಅದನ್ನ ಪ್ರಾರಂಭ ಮಾಡಿ ಮುಗಿಸ್ಬೇಕೋ ಅದೇ ವಿಧಿ ವಿಧಾನದಲ್ಲಿ ನಾವು ಒಂದು ಚೂರು ಕೂಡ ತಪ್ಪು ಆಗದೆ ಇರೋ ರೀತಿನಲ್ಲಿ ನಾವು ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಯಾವಾಗ ಸಕಾಮ ಕರ್ಮವನ್ನ ಮಾಡಿದಾಗ. ಆದ್ರೆ ಅದೇ ಕರ್ಮವನ್ನ ನನಗೆ ಯಾವುದೇ ಫಲದ ಅಪೇಕ್ಷೆಯನ್ನ ಇಟ್ಕೊಳ್ದೇನೆ ನಾನು ಭಗವತ್ ಪ್ರೀತ್ಯರ್ಥವಾಗಿ ಈ ಕೆಲಸವನ್ನ ಮಾಡ್ತಿದ್ದೀನಿ ಎಂಬಂತಹ ಭಾವನೆಯಿಂದ ನಾವು ಅದನ್ನ ಮಾಡಿದ್ವಿ ಅಂತ ಆದ್ರೆ ನಮಗೆ ಅದರಲ್ಲಿ ಸ್ವಲ್ಪವೇ ಪ್ರಯತ್ನ, ಅಂದ್ರೆ ಸಕಾಮ ಕರ್ಮದಲ್ಲಿ ನಾವು ಮಾಡ್ತಕ್ಕಂತಹ ಕರ್ಮ ಪೂರ್ತಿ ಆಗ್ಲೇಬೇಕು. ಆಗ್ಲಿಲ್ಲ ಅಂತಂದ್ರೆ ಅದರಿಂದ ನಮಗೆ ಯಾವುದೇ ಫಲ ದೊರಕೋದಿಲ್ಲ. ಈಗ ವಿಷ್ಣು ಸಹಸ್ರನಾಮವನ್ನ ಹೇಳ್ತೀನಿ ಅಂತ ಸಂಕಲ್ಪ ಮಾಡಿ ಕೂತ್ರೆ ಪೂರ್ತಿಯಾಗಿ ಹೇಳಿ ಮುಗಿಸ್ಲೇಬೇಕು. ವಿಧಿವಿಧಾನಗಳ ಪ್ರಕಾರ ಶಾಸ್ತ್ರೋಕ್ತವಾಗಿ ಯಾವ ವಿಧಿವಿಧಾನದಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿರ್ತಾರೋ ಅದೇ ರೀತಿ ಅದು ಕಂಪ್ಲೀಟ್ ಆಗ್ಲೇಬೇಕು. ಆದ್ರೆ ಯೋಗ ಬುದ್ಧಿಯಿಂದ ಮಾಡ್ತಕ್ಕಂತಹ ಕರ್ಮ ಏನಿದೆ ಅದು ಪೂರ್ತಿ ಆಗ್ಲೇಬೇಕು ಅಂತ ಇಲ್ಲ.
ಹಂಗಂತ ಮಾಡಲೇಬಾರ್ದು ಅಂತಲ್ಲ. ಒಂದು ವೇಳೆ ನಾವು ಮಾಡ್ತಿರ್ತಕ್ಕಂತಹ ಆ ಒಂದು ಕರ್ಮದಲ್ಲಿ ಮಧ್ಯ ಏನಾದರೂ ಅಡೆತಡೆಗಳು ಬಂತು ಅಂತ ಅನ್ಕೊಳ್ಳಿ. ಇವತ್ತಿನ ದಿನನೇ ತಗೊಳ್ಳೋಣ, ಏಕಾದಶಿ ಉಪವಾಸ, ಏಕಾದಶಿ ವ್ರತ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀವಿ ಅನ್ಕೊಳ್ಳಿ. ಇವತ್ತು ನಿರ್ಜಲ ಏಕಾದಶಿ, ನನಗೆ ಇಂತಹ ಒಂದು ಆಸೆ ಪೂರ್ಣ ಆಗಬೇಕು, ಹಾಗಾಗಿ ನಾನು ಈ ವ್ರತ ಮಾಡ್ತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ಏಕಾದಶಿ ಪೂರ್ತಿಯಾಗಿ ನೀವು ಉಪವಾಸ ಇದ್ದು ಹೇಗಿರಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿರುತ್ತೋ ಆ ರೀತಿ ಇದ್ದು ಮಾರನೇ ದಿನ ಪಾರಣೆಯನ್ನ ಮಾಡಿ ಭಗವಂತನಿಗೆ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಅಷ್ಟು ಕಂಪ್ಲೀಟ್ ಆಗಲೇಬೇಕಾಗತ್ತೆ. ಒಂದು ವೇಳೆ ನಾನು ಮಾಡ್ತಿರ್ತಕ್ಕಂತಹ ಈ ಕರ್ಮಯೋಗ ಏನಿದೆ ಇದು ಭಗವತ್ ಪ್ರೀತ್ಯರ್ಥವಾಗಿ ಇರಲಿ ಅಂತ ಹೇಳಿ, ಭಗವಂತನಿಗೆ ಪ್ರೀತಿಯಾಗಲಿ, ನನ್ನ ಅಂತಃಕರಣ ಶುದ್ಧಿಗಾಗಿ, ಚಿತ್ತಶುದ್ಧಿಗಾಗಿ ನಾನು ಈ ಕೆಲಸವನ್ನ ಮಾಡ್ತಿದ್ದೀನಿ ಅಂದ್ಕೊಂಡು ನಾವು ಆ ಕೆಲಸ ಮಾಡಿದ್ದೆ ಆದರೆ ಮಧ್ಯದಲ್ಲಿ ಆಗಲಿಲ್ಲ ಅಂದ್ಕೊಳ್ಳಿ, ಮಧ್ಯಾಹ್ನವರೆಗೂ ಇದ್ವಿ, ತುಂಬ ಹಸಿವಾಯಿತು, ತಡ್ಕೊಳಕ್ಕಾಗ್ತಿಲ್ಲ, ತಿನ್ಬಿಟ್ವಿ ಅಂತ ಅನ್ಕೊಳ್ಳಿ, ಆಗ ಅದರಿಂದ ಪಾಪ ಬರೋದಿಲ್ಲ. ಪ್ರತ್ಯವಾಯೋನ ವಿದ್ಯತೆ ಅಂದರೆ ಆ ವಿರುದ್ಧವಾಗಿ ಅದು ರಿಯಾಕ್ಟ್ ಆಗತ್ತಲ್ಲ, ಆ ರೀತಿಯ ಪಾಪಕರ್ಮಗಳು ನಮಗೆ ಬರೋದಿಲ್ಲ ಅಂತ. ಸ್ವಲ್ಪ ಮಾಡಿದ್ರೂ ಕೂಡ ಅದರಿಂದ ನಮ್ಮನ್ನ ಮಹತ್ತರವಾದ ಭಯದಿಂದಲೇ ಅದು ನಮ್ಮನ್ನ ಕಾಪಾಡುತ್ತೆ. ಸಕಾಮ ಕರ್ಮವನ್ನ ಮಾಡಿದಾಗ ಕಂಪ್ಲೀಟ್ ಆಗಲೇಬೇಕು, ಅದನ್ನ ಮುಗಿಸ್ಲೇಬೇಕು. ಆದರೆ ನಿಷ್ಕಾಮ ಕರ್ಮವನ್ನ ಮಾಡಬೇಕಾದ್ರೆ ನಿಷ್ಕಾಮ ಭಾವದಿಂದ ನಾವು ಏನನ್ನೇ ಮಾಡ್ತೀವಿ ಅಂತ ಹೊರಟ್ರು ಕೂಡ ಅದು ಕಂಪ್ಲೀಟ್ ಮಾಡಬಾರ್ದು ಅಂತ ಅಲ್ಲ, ಅದನ್ನ ಮಾತ್ರ ಅನ್ಕೋಬೇಡಿ. ಮಧ್ಯೆ ಅಡೆತಡೆಗಳು ಬಂದ್ರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ ಅಂತ. ಈಗ ನಾನು ಸಪೋಸ್ ಯಾವಾಗಲೂ ಒಂದು ಉದಾಹರಣೆ ಕೊಡ್ತಿದ್ದೆ. ಈಗ ಯಾರಾದರೂ ನಿಷ್ಕಾಮ ಭಾವದಿಂದ ಒಂದು ಆಶ್ರಮಕ್ಕೋ ಅಥವಾ ದೇವಸ್ಥಾನಕ್ಕೋ ಸೇವೆ ಮಾಡ್ತೀವಿ ಅಂತ ಬಂದಾಗ ಅವ್ರಿಗೆ ಎಷ್ಟು ಗೌರವದಿಂದ ಅವ್ರನ್ನ ಆದರದಿಂದ ನೋಡ್ತಾರೆ. ಅಂದರೆ ಅವರಿಂದ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಕೂಡ ಯಾರು ಅದನ್ನ ಹೈಲೈಟ್ ಮಾಡೋದಿಲ್ಲ, ಇಲ್ಲ ನೀನು ತಪ್ಪು ಮಾಡಿದ್ಯಾ ಅಂತ ಶಿಕ್ಷಾರ್ಹವಾಗಿ ಅಪರಾಧ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಅದೇ ಯಾರಾದರೂ ಕೆಲಸಕ್ಕೆ ಅಂತ ಬಂದು ಸಂಬಳಕ್ಕೆ ಅಂತ ಬಂದು ಮಾಡ್ತಿದ್ರೆ ಕೆಲಸನ, ಅವಾಗ ಏನು ಮಾಡ್ತಾರೆ, ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಬೈಯೋದೋ ಅಥವಾ ಅವರಿಗೆ ಇಲ್ಲ ನೀವು ಇಂಥದನ್ನ ಹಾಳು ಮಾಡಿದ್ದೀರಾ, ನೀವಿಷ್ಟು ಫೈನ್ ಕಟ್ಟಬೇಕು ಅಂತನೋ ಏನೋ ಹೇಳ್ತಾರಲ್ವಾ. ಅದೇ ರೀತಿ ನಾವು ಸಂಕಲ್ಪ ಮಾಡಿಕೊಂಡು ನಾವು ಸಕಾಮವಾಗಿ ಆಸೆ ಅಪೇಕ್ಷೆಗಳನ್ನು ಇಟ್ಕೊಂಡು ಮಾಡ್ತಕ್ಕಂತಹ ಕರ್ಮ ಮಧ್ಯದಲ್ಲಿ ನಿಂತಾಗ ಅದರಿಂದ ನಮಗೆ ಪಾಪವೇ ಬರುತ್ತೆ. ಅಂದರೆ ನಾವು ಇಷ್ಟೊತ್ತು ಮಾಡಿದ್ದು ವೇಸ್ಟ್ ಆಗುತ್ತೆ. ಏನೆಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಭಾಗ ಮಾಡ್ಬಿಟ್ಟಿರ್ತೀರ ಅನ್ಕೊಳ್ಳಿ ವಿಷ್ಣು ಸಹಸ್ರನಾಮ ಪಾರಾಯಣ, ಇನ್ನೊಂದು ಕಾಲು ಭಾಗ ಇರುತ್ತೆ, ಎಷ್ಟೇ ಅಲ್ವಾ ಅಂತ ಬಿಟ್ಟು ಹೋಗೋವಾಗ ಇಲ್ಲ, ಅದು ಕಂಪ್ಲೀಟ್ ಆಗಲೇಬೇಕು. ಆದರೆ ಕರ್ಮಯೋಗದಲ್ಲಿ ಹಾಗಲ್ಲ. ನೀವು 4 ಶ್ಲೋಕ ಹೇಳಿದ್ರಿ ಅನ್ಕೊಳ್ಳಿ, ಇನ್ನು ಮುಕ್ಕಾಲು ಭಾಗ ಓದೋಕೆ ಆಗಲಿಲ್ಲ ಅಂತಂದ್ರೂ ಈ ಮಧ್ಯೆ ಏನೋ ಅಡೆತಡೆಗಳು ಬಂತು, ಎದ್ದೋದ್ವಿ, ಏನೋ ಮಾಡಿದ್ವಿ, ಅಥವಾ ಅವ್ರ ವ್ರತವನ್ನು ಮಾಡ್ತಾ ಇದ್ದು ಅರ್ಧಕ್ಕೆ ನಿಲ್ಲಿಸಿದ್ವಿ ಅಂದ್ರೂ ಕೂಡ ಅದರಿಂದ ಯಾವುದೇ ಒಂದು ಕೆಟ್ಟ ಪರಿಣಾಮ ಆಗೋದಿಲ್ಲ. ಈಗ ಹೊಲದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ರೈತ ಏನು ಮಾಡ್ತಾನೆ, ಬಿತ್ತನೆ ಮಾಡೋದಕ್ಕೂ ಮುಂಚೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಲ್ವಾ. ಹೊಲವನ್ನು ಉಳುಮೆ ಮಾಡೋದಾಗಿರಬಹುದು, ಅಲ್ಲಿರುವಂಥ ಕಸ ಕಡ್ಡಿಗಳನ್ನು ಆಯ್ದು ಅದನ್ನೆಲ್ಲ ಸಮತಟ್ಟಾದ ಭೂಮಿ ಹದಗೊಳಿಸಿ ಅದಕ್ಕೆ ಬೀಜ ಹಾಕಿ ಬಿತ್ತನೆಯನ್ನು ಮಾಡ್ತಾನೆ. ಮಾಡಿದ ನಂತರ ಆಮೇಲೆ ಏನು ಮಾಡಬೇಕು, ಅದಕ್ಕೆ ಗೊಬ್ಬರ ಹಾಕೋದಾಗಿರ್ಬೋದು, ನೀರು ಹಾಕೋದಾಗಿರ್ಬೋದು, ಈ ಕೆಲಸಗಳು ಕೂಡ ಕಂಪ್ಲೀಟ್ ಆಗಬೇಕು. ಇಲ್ಲ ಅಂದರೆ ಅದು ಇನ್ಕಂಪ್ಲೀಟೇನೆ, ಬೀಜ ಮತ್ತೆ ಬೆಳೆಯೋದೇ ಇಲ್ಲ ಅದು. ಅದೇ ಥರ ಅದೇ ರೀತಿ ಅಂದರೆ ಹೇಗೆ ಅದು ಫಲ ಕೊಡೋದಿಲ್ವೋ ಅದೇ ಥರ ಈ ಸಕಾಮ ಕರ್ಮಗಳನ್ನು ಕೂಡ ನಾವು ಪೂರ್ತಿಯಾಗಿ ಮಾಡಲೇಬೇಕು. ಇಲ್ಲ ಅಂದರೆ ಅದರಿಂದ ನಮಗೆ ಏನು ಫಲ ಸಿಗಬೇಕೋ ಅದು ಸಿಗೋದಿಲ್ಲ. ಆದರೆ ಮತ್ತೆ ಇನ್ನೂ ಒಂದೇನಂದರೆ, ಈ ಕರ್ಮ ಯೋಗದ ಬುದ್ಧಿಯಿಂದ ನಾವು ಮಾಡ್ತೀವಲ್ವಾ, ಇದರಲ್ಲಿ ವಿರೋಧವಾದಂತಹ ಒಂದು ವ್ಯತಿರಿಕ್ತ ಪರಿಣಾಮ, ವಿಪರೀತವಾದಂತಹ ಪರಿಣಾಮಗಳು ಉಂಟಾಗೋದಿಲ್ಲ ಅಂತ ಹೇಳ್ತೀವಲ್ವಾ. ಅಂದರೆ ಏನೇ ಅರ್ಧಕ್ಕೆ ನಿಲ್ಲಿಸಿದ್ರೂ ಕೂಡ ಅದರಿಂದ ನಮಗೆ ತೊಂದರೆ ಆಗೋದಿಲ್ಲ ಅಂತ. ಇದು ಹೇಗೆ ಅಂದರೆ, ಈಗ ನಾವು ಬಾಡಿನಲ್ಲಿ ನಮ್ಗೇನಾದರೂ ಹುಷಾರಿಲ್ಲ ಅಂತಂದರೆ, ಕಾಯಿಲೆ ಬಂದಾಗ ಮೆಡಿಸಿನ್ಸ್ ತೊಗೊಳ್ತೀವಿ, ಆ್ಯಂಟಿಬಯೋಟಿಕ್ ತೊಗೊಳ್ತೀವಿ ಸಾಮಾನ್ಯವಾಗಿ. ಇವಾಗ ಆ ಮೆಡಿಸನ್ ಏನು ಮಾಡುತ್ತೆ, ನಮ್ಮ ದೇಹದೊಳಗಡೆ ಹೋದಾಗ ನಮಗೆ ಇರುವಂತಹ ಕಾಯಿಲೆಯನ್ನೇನೋ ಅದು ವಾಸಿ ಮಾಡಬಹುದು, ಆದರೆ ಇಲ್ಲದೆ ಇರುವಂತಹ ಮತ್ತೊಂದು ಕಾಯಿಲೆಯನ್ನು ಒಳಗಡೆ ಬಿಟ್ಟು ಹೊರಗಡೆ ಬರುತ್ತದು, ಇಲ್ಲದೆ ಇರುವಂತಹ ಕಾಯಿಲೆಗಳನ್ನು ಉಂಟು ಮಾಡ್ತಿರುತ್ತೆ. ಅದರಿಂದ ಸೈಡ್ ಎಫೆಕ್ಟ್ಗಳು ಜಾಸ್ತಿ. ಅದೇ ಥರ ಇದೂ ಕೂಡ ಕರ್ಮಯೋಗವೂ ಹಾಗೇನೆ. ಕರ್ಮ ಹಾಗೆ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, ಸಕಾಮ ಕರ್ಮಯೋಗಕ್ಕೆ ವ್ಯತ್ಯಾಸನೇ ಹಾಗೆ.
ನಾವು ಮಧ್ಯದಲ್ಲಿ ಅಂದರೆ ಸಕಾಮವಾಗಿ ಮಾಡಿದಾಗ ಪೂರ್ತಿಗೊಳಿಸ್ಲೇಬೇಕು, ನಿಷ್ಕಾಮವಾಗಿ ಮಾಡಿದಾಗ ಅದರಿಂದ ಅಡೆತಡೆಗಳು ಬಂದ್ರೂ ಕೂಡ ಮಧ್ಯದಲ್ಲಿ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ ಅಂತ ಸ್ಟಾಪ್ ಮಾಡಿದ್ರು ಕೂಡ 21 ದಿನ ವ್ರತ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ, ಆಗೋದಿಲ್ಲ. ಮಧ್ಯದಲ್ಲಿ ಏನೋ ಕಾರಣದಿಂದ ನಿಲ್ಲಿಸ್ಬೇಕಾಗತ್ತೆ. ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ, ಅದರಿಂದ ಯಾವ ಪಾಪಕ್ಕೂ ನಾವು ಗುರಿಯಾಗೋದಿಲ್ಲ ಅಂತ ಅನ್ನೋದು ಇದರ ಅರ್ಥ. ಮತ್ತೆ ಮುಂದೆ ನಾವು ಯೋಗ ಭ್ರಷ್ಟ ಸ್ಥಿತಿ ಅಂತ ಕೂಡ ನೋಡ್ತೀವಿ. ಆದರೆ ಆ ಒಂದು ಯೋಗ ಬುದ್ಧಿಯಿಂದ ಮಾಡ್ತಕ್ಕಂತಹ ಕರ್ಮಗಳನ್ನು ಸದಾಕಾಲ ಯೋಗ ಬುದ್ಧಿಯನ್ನು ಇಟ್ಕೊಂಡೇ ಮಾಡ್ತಿರ್ತಾರೆ ಅಲ್ವಾ, ಅಂತಹ ಕರ್ಮಗಳು, ಯೋಗ ಬುದ್ಧಿಯಿಂದ ಮಾಡಿದಂತಹ ಕರ್ಮಗಳೇನಿದಾವೆ ಅವು ಕೂಡ ಸಪೋಸ್ ಈಗ ಒಂದು ನಿಮಿಷ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದರೆ ಸ್ವಲ್ಪವಾದರೂ ಕೂಡ ಆಚರಣೆ ಮಾಡಿದ್ವಿ ಅಂತಂದರೆ ನಾವು, ಅದು ಮಹತ್ತರವಾದ ಭಯದಿಂದ ನಮ್ಮನ್ನು ಕಾಪಾಡುತ್ತೆ. ಯೋಗ ಭ್ರಷ್ಟ ಸ್ಥಿತಿ ಅಂತಂದಾಗ ಈಗ ನಾವೇನೋ ಒಂದು ಜೀವನ ಪೂರ್ತಿ ಕೆಲಸ ಕಾರ್ಯಗಳನ್ನು ಯೋಗ ಬುದ್ಧಿಯಿಂದನೇ ಮಾಡ್ಕೊಂಡು ಹೋಗ್ತೀವಿ. ಒಂದು ವೇಳೆ ನಮಗದು ಕಂಪ್ಲೀಟ್ ಆಗಿಲ್ಲ ಅಂತಂದರೆ, ಅಲ್ಲಿ ಮಧ್ಯದಲ್ಲೇ ಬಿಟ್ಟು ಹೋಯಿತು, ಆ ಸಮಯದಲ್ಲಿ ಅವರು ದೇಹವನ್ನು ತ್ಯಾಗ ಮಾಡಿದ್ರು ಅಂದರೆ ಅದು ನಷ್ಟ ಆಗೋದಿಲ್ಲ, ಅದು ಮುಂದಿನ ಜನ್ಮಕ್ಕೆ ಸಂಸ್ಕಾರ ರೂಪವಾಗಿ ಮತ್ತೆ ಅವ್ರ ಜೊತೆನಲ್ಲೇ ಇರುತ್ತೆ ಅದು ಅನ್ನೋದನ್ನು ನಾವು ಅದು ಮುಂದೆ 6ನೇ ಅಧ್ಯಾಯ ಬಂದಾಗ ತುಂಬ ಚೆನ್ನಾಗಿ ತಿಳ್ಕೊಳ್ತೀವಿ. ಯೋಗ ಭ್ರಷ್ಟ ಸ್ಥಿತಿ ಅಂದರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಆಚರಿಸಿದ್ರೂ ಕೂಡ ಮಹತ್ತರವಾದಂತಹ ಭಯದಿಂದ ನಮ್ಮನ್ನು ಕಾಪಾಡುತ್ತೆ ಅಂತ. ಮಹತ್ತರವಾದ ಭಯ ಅಂದರೆ ಏನು ಅಂದರೆ, ಪ್ರತಿಯೊಂದು ಜೀವಿಗೂ ಕೂಡ ತುಂಬ ಭಯ ಪಡೋದು ಯಾವುದಕ್ಕೆ ಅಂದರೆ ಮೃತ್ಯುಗೆ ಭಯಪಟ್ಟಷ್ಟು ಬೇರೆ ಯಾವುದಕ್ಕೂ ಮನುಷ್ಯ ಭಯ ಪಡೋದಿಲ್ಲ. ಅಂತಹ ಮೃತ್ಯು ಭಯವನ್ನು ನಾಶ ಮಾಡುತ್ತೆ. ಅಂದರೆ ನಮ್ಮ ಸಂಸಾರ ಚಕ್ರದಲ್ಲಿ ಮತ್ತೆ ಮತ್ತೆ ಏನು ಸುತ್ತಾ ಇರ್ತೀವಿ, ಈ ಜನನ ಮರಣಗಳು ಎಂಬಂತಹ ಚಕ್ರದಲ್ಲಿ ಮತ್ತೆ ಮತ್ತೆ ಏನು ನಾವು ಮತ್ತೆ ಮತ್ತೆ ಹುಟ್ಟಿ ಬರೋ ಅಂಥದ್ದು, ಸಾವುಗಳಾಗುವಂಥದ್ದು ಆಗ್ತಿರುತ್ತೆ. ಇದರಿಂದ ನಾವು ಮುಕ್ತಿಯನ್ನು ಪಡಿತೀವಿ ಅನ್ನೋದು. ಅಂದರೆ ಈ ಸ್ವಲ್ಪ ಆಚರಿಸಿದ್ರೂ ಕೂಡ, ಈ ಕರ್ಮಯೋಗ ಎಂಬಂಥದ್ದು ಸ್ವಲ್ಪ ಆಚರಿಸಿದ್ರೂ ಅದರಿಂದ ಏನು ಫಲ ಸಿಗಬೇಕೋ ಅದು ಖಂಡಿತ ಸಿಗುತ್ತೆ. ಅದು ಯಾವತ್ತಿಗೂ ಕೂಡ ಅದು ಕೆಟ್ಟ ಫಲವನ್ನು ನೀಡೋದಿಲ್ಲ. ಅದು ಮಹತ್ತರವಾದಂತಹ ಭಯದಿಂದ ನಮ್ಮನ್ನು ಕಾಪಾಡುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮಹತ್ತರವಾದಂತಹ ಭಯದಿಂದ ನಮ್ಮನ್ನು ಅದು ಕಾಪಾಡುತ್ತೆ ಅಂತ. ಮುಂದಿನ ಶ್ಲೋಕ ಯಾರಾದರೂ ಹೇಳ್ತೀರಾ? ಹೇಳ್ಬೋದಾ ಭಗಿನಿ? ಹಾ ಭಗಿನಿ ಹೇಳಿ. ಒಂದು ನಿಮಿಷ ಭಗಿನಿ, ಇನ್ನು ಉಳಿದಂಥ 1/2 hour ದಿನೇಶ್ ಮಹೋದಯ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಮಹೋದಯ. ನಮಸ್ತೆ. ಹರಿ ಓಂ ಮಹೋದಯ. ಹರಿ ಓಂ ಸರ್ವೇಭ್ಯಃ ನಮಸ್ಕಾರಃ. ಹರಿ ಓಂ ಮಹೋದಯ. ಹರಿ ಓಂ. ನಮಸ್ತೆ ಮಹೋದಯ. ಹರಿ ಓಂ ಮಹೋದಯ. ಕರ್ಮಯೋಗದ ಒಂದು ಸ್ತರದಲ್ಲಿ ನಾವಿದ್ದೀವಿ. 2ನೇ ಅಧ್ಯಾಯ ಬಹಳ ಪ್ರಮುಖವಾದಂತಹ ಅಧ್ಯಾಯ. ನಾನು ಶ್ಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ 1-2 ನಿಮಿಷ ಈ ಒಂದು ಅಧ್ಯಾಯದ ಒಂದು ಪೀಠಿಕೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ, 2ನೇ ಅಧ್ಯಾಯವನ್ನ ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೋ ಅವ್ರು ಇಡೀ ಭಗವದ್ಗೀತೆಯನ್ನ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಒಂದು ಹೆಡ್ಲೈನ್ಸ್ ಇದ್ದ ಹಾಗೆ. ಯಾಕಂದ್ರೆ ಇಲ್ಲಿ ಕೃಷ್ಣ ಇಡೀ ಭಗವದ್ಗೀತೆಯ ಒಂದು ಸಾರಾಂಶವನ್ನ ಒಂದು ಕನ್ಸೈಸ್ ಆಗಿ 2ನೇ ಅಧ್ಯಾಯದಲ್ಲಿ ಕೊಟ್ಬಿಟ್ಟಿದ್ದಾರೆ. ಮೊದಲನೇದಾಗಿ 2ನೇ ಅಧ್ಯಾಯ ಶುರು ಆಗ್ತಿದ್ದಂಗೆ ನಮ್ಗೆ ಸಾಂಖ್ಯ ಅಂದ್ರೆ ನಾಲೆಡ್ಜ್ ಅನ್ನೋದು. ಸೊ ಆ ಜ್ಞಾನವನ್ನ ಅಂದ್ರೆ ಆತ್ಮಜ್ಞಾನದ ಒಂದು ವರ್ಣನೆಯನ್ನ ಬಹಳ ಚೆನ್ನಾಗಿ ನಾವ್ಯಾರು ಅನ್ನೋದನ್ನ ಒಂದು ಪ್ರಶ್ನೆ ನಾವೇ ಹಾಕೊಂಡ್ರೆ, ನಾವ್ಯಾರು ಅನ್ನೋದನ್ನ, ಅಥವಾ ಈ ಜೀವ ಅಥವಾ ಈ ದೇಹ ಅನ್ನೋದು ಯಾರು ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಅದರ ಒಂದು ಸ್ಪಷ್ಟತೆಯನ್ನ 2ನೇ ಅಧ್ಯಾಯದಲ್ಲಿ ಆತ್ಮ ಸ್ವರೂಪರಾದರೂ ನಾವು ಈ ದೇಹ ನಶ್ವರವಾದ ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಟ್ಟು, ನಂತರದಲ್ಲಿ ಕ್ಷಾತ್ರ ಧರ್ಮ ಅಂದ್ರೆ ನಮ್ಮ ಸ್ವಧರ್ಮ ಅನ್ನೋದೇನಿದೆ
ಆ ಸ್ವಧರ್ಮದ ಕಾರ್ಯವನ್ನ ನಾವು ಅನುಷ್ಠಾನಕ್ಕೆ ತರಲೇಬೇಕು. ನಾವು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಶೂದ್ರಾಗಿರ್ಬೋದು, ಯಾವುದೇ ಒಂದು ಯೋನಿನಲ್ಲಿ ನಾವು ಜನನವನ್ನ ತೆಗೆದುಕೊಂಡ್ರೂ ಸಹ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ವಾತಾವರಣದಲ್ಲಿ ನಮ್ಮ ಧರ್ಮವನ್ನ, ನಮ್ಮ ಸ್ವಧರ್ಮವನ್ನ ನಾವು ಕಾಪಾಡಿಕೊಂಡು ಬರೋದು ನಮ್ಮ ಒಂದು ಧರ್ಮವಾಗಿದೆ ಅನ್ನೋದನ್ನ, ಆ ಒಂದು ಅಂಶವನ್ನ ಕೃಷ್ಣ ಇಲ್ಲಿ ಪ್ರತಿಪಾದಿಸ್ತಾನೆ. ಅದ ನಂತರದಲ್ಲಿ ಅಂದ್ರೆ 3ನೇ ಭಾಗವಾಗಿ ಇಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆ ಅಥವಾ ಕರ್ಮಯೋಗ ಅಂತ ನಾವೇನ್ ಕರಿತೀವಿ ಅದರ ಬಗ್ಗೆ ಕೃಷ್ಣ ಬಹಳ ವಿಸ್ತಾರವಾಗಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅದಕ್ಕೊಂದು ಅಧ್ಯಾಯ ಅಂತಾನೆ ಇದೆ, 3ನೇ ಅಧ್ಯಾಯ ಕರ್ಮಯೋಗ ಅಂತ. ಅದರಲ್ಲೂ ಕೂಡ ಕರ್ಮ ಅಂದ್ರೆ ಏನು, ಯಾವ ರೀತಿಯ ಕರ್ಮಗಳನ್ನ ಮನುಷ್ಯ ಮಾಡಬೇಕು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಮುಕ್ತಿಯನ್ನ ಸಾಧಿಸಬೇಕು ಅನ್ನೋದು ಅವನ ಧ್ಯೇಯ ಆಗಿದ್ದಾಗ ಅವನ ಕರ್ಮಗಳು ಅಥವಾ ಅವನ ದಿನನಿತ್ಯದ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನ 3ನೇ ಅಧ್ಯಾಯದಲ್ಲಿ ಕರ್ಮಯೋಗದಲ್ಲಿ ಬಹಳ ಅಚ್ಚುಕಟ್ಟಾಗಿ ವಿಸ್ತಾರವಾಗಿ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆದ್ರೆ ಇಲ್ಲಿ 2ನೇ ಅಧ್ಯಾಯದಲ್ಲಿ ಯಾಕೆ ಕರ್ಮಯೋಗದ ಬಗ್ಗೆ ಒಂದು ಉಲ್ಲೇಖ ಬಂದಿದೆ ಅನ್ನೋದಾದ್ರೆ, ಒಂದು ಪ್ರಿಪರೇಷನ್ ಅನ್ನೋದು ಬೇಕಲ್ವಾ. ಯಾವ ರೀತಿ ಕರ್ಮಯೋಗವನ್ನು ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದಿಷ್ಟು ಪ್ರಿಪರೇಷನ್ ಬೇಕಾಗತ್ತೆ. ಇಲ್ಲಿ ನಾವು 40ನೇ ಶ್ಲೋಕದಲ್ಲಿ ನಾವೇನು ನೋಡ್ವಿ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೃಷ್ಣ ಎಷ್ಟು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ಸ್ವಲ್ಪ ಆದ್ರೂ ಈ ಸಾಧನೆಯ ಒಂದು ಆದಿನಲ್ಲಿ ಎಲ್ಲವೂ ನಾನು ಹೇಳಿದ್ದೆಲ್ಲ ನೀನ್ ಮಾಡ್ಬೇಕು ಅನ್ನೋದೇನು ಇಲ್ಲ ಅರ್ಜುನ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಇದರಲ್ಲಿ ಸ್ವಲ್ಪ ಮಾಡಿದ್ರೂ ಕೂಡ ಅದು ಯಾವ ರೀತಿಯ ಕರ್ಮ ಆಗಿರ್ಬೇಕು, ದೋಷರಹಿತವಾದಂತಹ ಕರ್ಮಗಳನ್ನ ಸ್ವಲ್ಪವಾದ್ರೂ ನೀನ್ ಮಾಡಿದ್ದೇ ಆದಲ್ಲಿ ನೀನು ಜನ್ಮ ಮತ್ತೆ ಮೃತ್ಯು ಅನ್ನುವಂತಹ ಈ ಕಾಲಚಕ್ರ ಏನಿದೆ ಅಥವಾ ನಮಗೊಂದು ದೊಡ್ಡ ಭಯ ಅನ್ನೋದೇನಿದೆ, ಆ ಭಯದಿಂದ ನಿಮ್ಗೆ ರಕ್ಷಣೆ ಸಿಗುತ್ತೆ ಅಂತ. ಸೊ ಇಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಭಗವದ್ಗೀತೆ ಅಧ್ಯಯನವನ್ನ ಮಾಡೋದಕ್ಕೆ ಬಂದಿರುವಂತ ಉದ್ದೇಶನೇ ಪ್ರತಿನಿತ್ಯ ನಮ್ಮ ಚಟುವಟಿಕೆಗಳಲ್ಲಿ, ಪ್ರತಿನಿತ್ಯ ನಮ್ಮ ಕೆಲಸಗಳಲ್ಲಿ ಯಾವ ರೀತಿಯ ಕರ್ಮವನ್ನ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ನಾವಿಲ್ಲಿ ಸೇರಿರುವಂತ. ಅಂದ್ರೆ ನಮ್ಮ ಈ ಶ್ರೇಷ್ಠ ಗ್ರಂಥ ಏನಿದೆ ಭಗವದ್ಗೀತೆ ಅನ್ನುವಂತಹ ಒಂದು ಹೋಲಿ ಬುಕ್ ಅಂತ ನಾವೇನು ಕರಿತೀವಿ ಸನಾತನ ಧರ್ಮದಲ್ಲಿ, ನಮಗೆ ಎಳೆಯಾಗಿ ನಮ್ಮ ದಿನನಿತ್ಯ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನೇ ಕರ್ಮಯೋಗ ಅನ್ನುವಂಥ. ಅದಕ್ಕೋಸ್ಕರ ತುಂಬಾ ಸ್ಪಷ್ಟವಾಗಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಈ ರೀತಿ ಅಂದ್ರೆ ಕೃಷ್ಣ ಏನೇನ್ ಹೇಳ್ತಾನೆ ಯಾವ ರೀತಿ ಕರ್ಮಯೋಗವನ್ನು ಮಾಡಬೇಕು ಅನ್ನೋದನ್ನ, ಅದನ್ನು ಸ್ವಲ್ಪವಾದ್ರೂ ನಾವು ಅನುಷ್ಠಾನಕ್ಕೆ ತಂದಿದ್ದೇ ಅದರಲ್ಲಿ ನಾವು ಈ ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ ಅಥವಾ ಪಾರಾಯಣಗಳಲ್ಲಿ ಇದರಲ್ಲಿ ನಿರತರಾಗಿ ಎಷ್ಟೋ ಜನ ಇರ್ತಾರ. ಅಂದ್ರೆ ಅದನ್ನ ಹೇಳಿದ್ದೇ ವೇದವಾಕ್ಯ, ಅಂದ್ರೆ ವೇದ ನಿರತರು ಅಂತ ಕರೀತಾರ ಅವ್ರನ್ನ. ಅಂದ್ರೆ ವೇದದಲ್ಲಿ ಬಂದಿದ್ದೇ ಅಂತಿಮ ಅನ್ನುವಂತಹ ಒಂದು ರೀತಿಯಲ್ಲಿ ಸುಮಾರು ಜನ ಒಂದು ಅಸಂಪ್ಷನ್ ನ ಇಟ್ಕೊಂಡಿರ್ತಾರೆ. ಆದ್ರೆ ವಾಸ್ತವ ಏನು ಅಂತ ಅಂದ್ರೆ, ನಾವು ಮಾಡುವಂತಹ ಕರ್ಮವೇ ನಿಜವಾದ ಯೋಗ ಅನ್ನುವಂಥದ್ದು. ಸೊ ಯಾವ ರೀತಿಯ ಒಂದು ಯೋಗ ಮಾಡ್ಬೇಕು ಅಥವಾ ಯಾವ ರೀತಿಯ ಒಂದು ಕರ್ಮಗಳನ್ನ ನಾವು ಮಾಡ್ಬೇಕು ಅಂತ ಅಂದ್ರೆ, ಸಕಾಮ ಕರ್ಮವನ್ನ ಮಾಡ್ಬೇಕು, ಸಮತ್ವದ ಒಂದು ಬುದ್ಧಿಯನ್ನ ಇಟ್ಕೊಂಡು ಕರ್ಮವನ್ನ ಮಾಡ್ಬೇಕು ಅಂತ ಇಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇಲ್ಲಿ ಸಮತ್ವ ಅನ್ನುವಂಥ ಪದ ನಾವು ಬಹಳಷ್ಟು ಬಾರಿ ಭಗವದ್ಗೀತೆಯಲ್ಲಿ ಸಕಾಮ ಕರ್ಮ ಅಲ್ಲ, ನಿಷ್ಕಾಮ ಕರ್ಮ ಮಾಡ್ಬೇಕು. ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು. ನಿಷ್ಕಾಮ ಕರ್ಮವನ್ನ ಸಮತ್ವವಾಗಿ ಮಾಡ್ಬೇಕು ಅನ್ನುವಂಥದ್ದು. ಸೊ ಸಮತ್ವ ಅಂತ ಅಂದ್ರೆ ಏನಿಲ್ಲಿ, ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡುವಂತಹ ಕರ್ಮವೇ ಸಮತ್ವ ಭಾವ ಅನ್ನುವಂಥದ್ದು. ಅಂದ್ರೆ ಇದರಿಂದ ನನಗೆ ಏನು ಸಿಗತ್ತೆ, ಒಂದು ಪ್ರತಿಫಲಾಪೇಕ್ಷೆಯನ್ನ ಇಟ್ಕೊಂಡು ಮಾಡುವಂತಹ ಕರ್ಮವನ್ನ ಅದು ಸಮತ್ವ ಅಂತ ಕರೆಯೋದಿಲ್ಲ. ಏನೋ ಒಂದು ಫಲವನ್ನ ಅಪೇಕ್ಷೆ ಮಾಡುವಂಥದ್ದು, ಈ ಕ್ಲಾಸ್ ಅಲ್ಲಿ ಬಂದ್ರೆ ನನಗೆ ಏನ್ ಸಿಗತ್ತೆ ಅಥವಾ ಈ ಕೆಲಸ ಮಾಡೋದ್ರಿಂದ ನನಗೆ ಏನ್ ಸಿಗತ್ತೆ ಅನ್ನುವಂತಹ ಒಂದು ಆಲೋಚನೆಯನ್ನ ನಾವ್ ಇಟ್ಕೊಂಡು, ಪ್ರತಿಯೊಂದು ನಾವೆಲ್ಲರೂ ಕೂಡ ನಮ್ಮ ಜೀನ್ಸ್ ಅಲ್ಲಿ ಬಂದ್ಬಿಟ್ಟಿದೆ ಅನ್ಸುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕು ಅಂದ್ರೆ, ಯಾರನ್ನೇ ಒಬ್ರು ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೂ ಕೂಡ ನಮಗೆ ಫಸ್ಟ್ ಆಲೋಚನೆ ಬರುತ್ತೆ, ಇದರಿಂದ ನನಗೇನ್ ಸಿಗತ್ತೆ ಅಥವಾ ಇದರಿಂದ ನನ್ನ ಫ್ಯಾಮಿಲಿಗೆ ಏನು ಉಪಯೋಗ ಆಗತ್ತೆ. ಈ ರೀತಿಯ ಒಂದು ಪ್ರಶ್ನೆ ಬರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಸಹಜವಾಗಿ ಎಲ್ಲರಿಗೂ ಕೂಡ ಬರಬೇಕಾದಂತ ಪ್ರಶ್ನೆ. ಆದ್ರೆ ಈ ಕರ್ಮಯೋಗ ಅಂತ ನಾವು ಅದನ್ನು ತೆಗೆದುಕೊಂಡಾಗ ಅಥವಾ ನಾವು ಮಾಡುವಂತಹ ದಿನನಿತ್ಯದ ಕಾರ್ಯದ ಚಟುವಟಿಕೆಗಳನ್ನ ನಾವು ತೆಗೆದುಕೊಂಡಾಗ ನಮ್ಮ ಮನಸ್ಥಿತಿ ಯಾವ ರೀತಿ ಇರಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾನೆ. ಸೊ ಈ 41ನೇ ಶ್ಲೋಕದಲ್ಲಿ ಕರ್ಮಯೋಗದ ಬಗ್ಗೆ ಈ ರೀತಿ ಚಿಂತನೆಗಳು ನಾನು ಹೇಳಿದ್ನಲ್ಲ, ಯಾವುದೇ ಅಪೇಕ್ಷೆ ಇಲ್ಲದೆ ಸಮತ್ವವಾಗಿ ಮಾಡುವಂತಹ ಕರ್ಮಗಳು ಏನೇ ಮಾಡಿದ್ರು ಕೂಡ ಅದಕ್ಕೆ
ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಕೃಷ್ಣ ತನ್ನ ಒಂದು ವಾದವನ್ನ ಮಂಡಿಸ್ತಾನೆ. ವಾದವನ್ನ ಅನ್ನೋದಕ್ಕಿಂತ ತನ್ನ ಸ್ಪಷ್ಟನೆಯನ್ನ ಕೊಡ್ತಾನೆ. ಸೊ 41ನೇ ಶ್ಲೋಕ ಯಾರು ಹೇಳ್ತೀರಾ? ಹೇಳ್ತೀರಾ? ಸರಿ, ಹೇಳಿ. ವ್ಯವಸಾಯಾತ್ಮಿಕಾ ಬುದ್ಧಿಃ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಧನ್ಯವಾದ. ಸೊ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನ ಅನ್ನುವಂತಹ ಒಂದು ಶ್ಲೋಕ. ಇಲ್ಲಿ ಕೃಷ್ಣ ಹೇಳುವಂಥದ್ದು ಅರ್ಜುನನಿಗೆ, ನಾವು ಮಾಡುವಂತಹ ಒಂದು ಕೆಲಸ, ಮಾಡುವಂತಹ ಕರ್ಮ ಯಾವ ರೀತಿ ಇರಬೇಕು ಅಂತ ಅಂದ್ರೆ, ಒಂದು ಅಸ್ಥಿರ ವಿಚಾರವುಳ್ಳಂತಹ ಒಂದು ಸಕಾಮ ಕರ್ಮವನ್ನ ನಾವು ಮಾಡ್ಬೇಕು. ಆ ರೀತಿಯ ಕರ್ಮ ನಾವೇನೇ ಮಾಡಿದ್ರು ಕೂಡ, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಫಲ ಅನ್ನೋದು ಸಿಕ್ಕೇ ಸಿಗತ್ತೆ ಅಂತ. ಹೇಗೆ ಅಂತಂದ್ರೆ, ಒಂದು ಎಕ್ಸಾಂಪಲ್ ನ ಕೊಟ್ಟು ಹೇಳ್ಬೇಕು ಅಂತಂದ್ರೆ, ಒಂದು 10 ಅಡಿ ಬಾವಿಯನ್ನ ತೋಡಿದ್ರೆ ನೀರ್ ಬರುತ್ತೆ ಅಂತ ಸಾಮಾನ್ಯವಾಗಿ ನೀರ್ ಬರಲ್ಲ 10 ಅಡಿಗೆ ಈಗಿನ ಒಂದು ಕಾಲಮಾನದಲ್ಲಿ. ಆದ್ರೆ ನನಗೆ ಭಗವಂತನ ಅನುಗ್ರಹ ಇದ್ದು, ಭಗವಂತನನ್ನ ನಾನು ನಂಬಿ, ನಾನು 10 ಅಡಿಯನ್ನ ಯಾವುದೇ ಅಪೇಕ್ಷೆ ಇಲ್ಲದಲೇ ಒಂದು ಸಮಾಜದ ಒಂದು ದೃಷ್ಟಿಯಿಂದ, ಸಮಾಜಕ್ಕೆ ಒಳಿತಾಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಈ ಕಾರ್ಯವನ್ನ ಮಾಡ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ 10 ಅಡಿ ಬಾವಿಯನ್ನು ತೋಡಿದ್ರು ಕೂಡ ಅಲ್ಲಿ ಪರಮಾತ್ಮ ಆಶ್ವಾಸನೆ ಕೊಡ್ತಾನೆ. ಏನು ಅಂತಂದ್ರೆ, ಆ ಒಂದು ಮನಸ್ಥಿತಿಯಲ್ಲಿ ನೀನು ಆ ಬಾವಿಯನ್ನ ತೋಡಿದ್ದೆ ಆದಲ್ಲಿ, ಅಂದ್ರೆ ಯಾವುದೇ ಒಂದು ಫಲದ ಒಂದು ಅಪೇಕ್ಷೆ ಇಲ್ಲದಲೇ ಕರ್ಮವನ್ನ ಮಾಡಿದಂತಹ ಒಂದು ಸ್ಥಿತಿನಲ್ಲಿ ಮಾಡಿದ್ದೇ ಆದಲ್ಲಿ ನಿನಗೆ ಅದರ ಫಲವನ್ನು ನಾನು ಕೊಟ್ಟೇ ಕೊಡ್ತೀನಿ ಅಂತ ಇಲ್ಲಿ ಪರಮಾತ್ಮ ಆಶ್ವಾಸನೆ ಕೊಡ್ತೀನಿ. ಯಾಕೆ, ಯಾವ ರೀತಿಯ ಒಂದು ಮನಸ್ಥಿತಿ ಇರಬೇಕು ಒಬ್ಬ ಮನುಷ್ಯನಿಗೆ ಕರ್ಮ ಮಾಡ್ಬೇಕಂದ್ರೆ, ಆ ನಿಶ್ಚಲವಾದಂತಹ ಯೋಗದಾನ ಅಂತ ನಾವೇನ್ ಹೇಳ್ತಲ್ಲ, ಇನ್ನೊಬ್ಬರಿಗೆ ಉಪಯೋಗ ಆಗುವಂತಹ ಒಂದು ಕಾರ್ಯವನ್ನ ನಾನು ಮಾಡ್ತಿದ್ದೀನಿ, ಇದರಿಂದ ಯಾವುದೇ ರೀತಿಯಾದ ಫಲದ ಅಪೇಕ್ಷೆ ನನ್ನಲ್ಲಿಲ್ಲ ಅನ್ನುವಂತಹ ಒಂದು ಸ್ಥಿತಿನಲ್ಲಿ ನಾನು ಕರ್ಮವನ್ನ ಮಾಡ್ತಿದ್ದೀನಿ ಅನ್ನುವಂತಹ ಮನಸ್ಥಿತಿನಲ್ಲಿ ಯಾರೇ ಯಾವುದೇ ಕರ್ಮವನ್ನ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಾನು ಅದರ ಒಂದು ಫಲವನ್ನ ಕೊಟ್ಟೇ ಕೊಡ್ತೀನಿ ಅಂತ ಪರಮಾತ್ಮ ಇಲ್ಲಿ ಆಶ್ವಾಸನೆಯನ್ನ ಕೊಡ್ತಾನೆ. ಇನ್ನ 42ನೇ ಶ್ಲೋಕದಿಂದ 42, 43, 44 ಈ 3 ಶ್ಲೋಕಗಳಿಗೂ ಕೂಡ ಒಂದನ್ನ ಕೃಷ್ಣ ಬಹಳ ಅಚ್ಚುಕಟ್ಟಾಗಿ ಅರ್ಜುನನಿಗೆ ಒಂದು ವಿಷಯವನ್ನ ಕರ್ಮಯೋಗದಲ್ಲಿ ಏನ್ ಹೇಳ್ತಾನೆ ಅಂತ ಅಂದ್ರೆ, ಈ ವೇದ ವಾಕ್ಯಗಳನ್ನ ಯಾರು ಪ್ರೀತಿಸ್ತಾರೋ ಅಥವಾ ಈ ವೇದಗಳನ್ನ ಆಚರಣೆಯನ್ನ ಮಾಡಿ ವೇದಗಳೇ ಎಲ್ಲವೂ ಕೂಡ ಅಂತ ನಾವೇನು ಅರ್ಥೈಸ್ಕೊಂಡಿರ್ತಾರೋ ಅದು ತಪ್ಪು ಅನ್ನುವಂತಹ ಒಂದು ಪ್ರತಿಪಾದನೆಯನ್ನ ಕೃಷ್ಣ ಈ ಒಂದು 3 ಶ್ಲೋಕದಲ್ಲಿ ಮಾಡ್ತಾ ಹೋಗ್ತಾನೆ. ಅದನ್ನ ನಾವು ಬೇಕಾದ್ರೆ ಬಗ್ಗೆ ಹೇಳೋದಿದ್ಯಾ? ಹಾ ಮಹೋದಯ, ಒಂದ್ ಸ್ವಲ್ಪ ಹೇಳ್ತೀನಿ ಆ ಶ್ಲೋಕದ ಬಗ್ಗೆನೆ. ಈ ಶ್ಲೋಕದಲ್ಲಿ ಅಂದ್ರೆ 41ನೇ ಶ್ಲೋಕ ಏನಿದೆ, ಸಕಾಮ ಹಾಗೆ ನಿಷ್ಕಾಮ ಕರ್ಮಗಳನ್ನ ಮಾಡ್ತಕ್ಕಂಥವ್ರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅದು ಹೇಗಂದ್ರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಮ್ ಅಂತ 2 ವರ್ಡ್ಸ್ ಇದೆ ಇದರಲ್ಲಿ. ಒಂದು ವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದು, ಇನ್ನೊಂದು ಅವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದು. ಹಾಗಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕು ನಾವು. ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ನಿಶ್ಚಲವಾದಂತಹ ಬುದ್ಧಿ. ಯಾರು ನಿಷ್ಕಾಮ ಕರ್ಮಯೋಗದ ಆಚರಣೆಯನ್ನ ಮಾಡ್ತಾರೋ ಅಂಥವ್ರಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ನಿಶ್ಚಯ ಬುದ್ಧಿ ಇರುತ್ತೆ. ನಿಶ್ಚಯ ಬುದ್ಧಿ ಅಂದ್ರೆ ಹೇಗೆ ಅಂತಂದ್ರೆ, ಬೇರೆ ಯಾವ್ದ್ ಕಡೆನೂ ಕೂಡ ಅವರಿಗೆ ಬೇರೆ ಚಂಚಲ ಮನಸ್ಥಿತಿ ಇರೋದಿಲ್ಲ. ಒಂದೇ ಕಡೆ ಅಂದ್ರೆ, ಈಗ ನಮಗೆ ಬೇಕಾದಂಥದ್ದು ಏನೇನ್ ಬೇಕು ನಮಗೆ ಅದೆಲ್ಲವನ್ನ ಕೂಡ ನಮ್ಮ ವೇದಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಭಗವಂತನನ್ನ ನಾವು ಯಾವ ರೀತಿ ಉಪಾಸನೆ ಮಾಡಬೇಕು, ಹೇಗೆ ನಾವು ನಿಷ್ಕಾಮ ಭಾವದಿಂದ ಮುಕ್ತಿಯನ್ನ ಪಡಿಬೇಕು ಅನ್ನೋದಕ್ಕೆ ಎಲ್ಲ ಮಾರ್ಗಗಳನ್ನು ಕೂಡ ನವವಿಧ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಇಂಥ ಕರ್ಮಗಳನ್ನೇ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಇಲ್ಲ ನಿಂಗೆ ಸ್ತೋತ್ರ ಪಾರಾಯಣ ಮಾಡಿದ್ರೆ ಅಷ್ಟೇನೆ ನಿನಗೆ ಫಲ ಸಿಗೋದು ಅಂತ ಇಲ್ಲ, ಅಥವಾ ಇಲ್ಲ ಚೆನ್ನಾಗಿ ನೀನು ಪೂಜೆಯನ್ನ ಮಾಡಿದ್ರಷ್ಟೇ ಫಲ ಅಂತ ಇಲ್ಲ. ಪ್ರತಿಯೊಂದನ್ನು ಕೂಡ ನವವಿಧದ ಭಕ್ತಿಯನ್ನ ಆಧಾರವಾಗಿ ಇಟ್ಕೊಂಡು ಎಲ್ಲಾ ಕರ್ಮಗಳನ್ನ, ಅಂದ್ರೆ ನಿಮಗೆ ಯಾವ್ಯಾವ್ದ್ರಲ್ಲಿ ಆಸಕ್ತಿ ಇದೆ
ಕೆಲವರಿಗೆ ದೇವ್ರಿಗೆ ತುಂಬ ಅಲಂಕಾರ ಮಾಡೋದು ಅಂದರೆ ತುಂಬ ಪ್ರೀತಿ, ಭಕ್ತಿಯಿಂದ ಅದನ್ನೇ ಮಾಡಿ ಅದರಲ್ಲೇ ತೃಪ್ತಿಯನ್ನು ಪಡೀತಾರೆ. ಇನ್ನು ಕೆಲವ್ರಿಗೆ ಪೂಜೆಯನ್ನು ಮಾಡೋದಂದರೆ ತುಂಬ ಪ್ರೀತಿ. ಮತ್ತು ಇನ್ನು ಕೆಲವರಿಗೆ ದೇವರ ಸೇವೆ ಮಾಡೋದು ಅಂತಂದರೆ, ಈಗ ದೇವಸ್ಥಾನಗಳಲ್ಲಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸೋದಾಗಿರ್ಬಹುದು, ಈ ಥರ ಒಂದೊಂದು ಕ್ರಿಯೆಯಲ್ಲಿ ಒಬ್ಬೊಬ್ಬರಿಗೆ ತುಂಬ ಪ್ರೀತಿ ಇರುತ್ತೆ. ಅಂದರೆ ಆ ಒಂದು ಕರ್ಮಗಳಲ್ಲೇ ಅವರು ಭಕ್ತಿಯಿಂದ ಕೆಲಸವನ್ನು ಮಾಡ್ತಾ ಅವರು ಭಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾರೆ. ಹೀಗಿರ್ಬೇಕಾದ್ರೆ ನಾವು ಮತ್ತೊಂದು ಕಡೆ ಯಾರೋ ಇನ್ನೇನೋ ಹೇಳಿದ್ರು ಅದನ್ನ ಆಚರಣೆ ಮಾಡಿದ್ರೆ ನಮಗೆ ಬೇಗ ಫಲ ಸಿದ್ಧಿ ಆಗತ್ತೆ ಅಂತ ಮತ್ತೊಂದು ಕಡೆ ಚಂಚಲ ಮನಸ್ಥಿತಿಯನ್ನ ಇಟ್ಕೊಂಡು ಹೋಗೋ ಅಂಥದ್ದು ಇರಬಾರ್ದು. ಯಾವಾಗಲೂ ಕರ್ಮಯೋಗಿ ನಿಷ್ಕಾಮ ಕರ್ಮಯೋಗವನ್ನ ಮಾಡ್ತಕ್ಕಂಥವ್ರ ಬುದ್ಧಿ ವ್ಯವಸಾಯಾತ್ಮಿಕವಾಗಿ ನಿಶ್ಚಲವಾಗಿ ಸ್ಥಿರವಾಗಿ ಇರುತ್ತೆ, ಒಂದೇ ಕಡೆ ಇರುತ್ತೆ. ಅದು ಈ ಅವ್ಯವಸಾಯಿನ ಅಂತ ಇರುತ್ತಲ್ಲ ಅಂಥವ್ರು, ಅಂದ್ರೆ ಯಾರು ನಿಶ್ಚಯಾತ್ಮಿಕ ಬುದ್ಧಿ ಇರಲ್ವೋ ಅಂಥವರಿಗೆ ಬಹುಶಾಖ ಹೆನಂತಾಶ್ಚ ಅಂತಾರೆ. ಕವಲೊಡೆದಂತಹ ಬುದ್ಧಿ, ಸ್ಥಿರವಾಗಿ ಇರೋದಿಲ್ಲ. ಅವರ ಬುದ್ಧಿ ಬೇರೆ ಬೇರೆ ಕಡೆ ಚಂಚಲವಾಗ್ತಿರತ್ತೆ. ಏನೋ ಒಂದು ಕರ್ಮವನ್ನ ಮಾಡ್ಬೇಕಂತ ಅನುಷ್ಠಾನಕ್ಕೆ ತರ್ತಾರೆ, ಆ ನಂತರ ಅದನ್ನ ಬಿಟ್ಟು ಅರ್ಧದಲ್ಲೇ ಬಿಟ್ಟು, ಇಲ್ಲ ಬೇರೆ ಯಾರೋ ಇನ್ನೊಂದು ಹೇಳಿದ್ರು ಇದರಿಂದ ಬೇಗ ಪುಣ್ಯ ಫಲ ಪ್ರಾಪ್ತಿ ಆಗತ್ತಂತೆ ಅಂತ ಮತ್ತೊಂದು ಕಡೆ ಹೋಗೋದು. ಈ ರೀತಿ ಬೇರೆ ಬೇರೆ ರೀತಿನಲ್ಲಿ ಅವರು ಬೇರೆ ಬೇರೆ ಕಡೆ, ಈಗ ಮಂಗನ ಬುದ್ಧಿ ಅಂತ ಹೇಳ್ತಾರಲ್ಲ, ಚಂಚಲವಾದ ಬುದ್ಧಿ, ಈ ಕಡೆ ಮರದಿಂದ ಮರಕ್ಕೆ ಹಾರ್ತಾ ಇರುತ್ತೆ ಅವರ ಮನಸ್ಸು. ಯಾರು ಅದೇ ಸಕಾಮ ಕರ್ಮದಿಂದ, ಅಂದ್ರೆ ಯಾಕಂದ್ರೆ ಆಸೆಗಳನ್ನ ಈಡೇರಿಸ್ಕೋಬೇಕು ಅನ್ನುವಂತಹ ಬಯಕೆಗಳೇ ಹೆಚ್ಚಾಗಿರ್ಬೇಕಾದ್ರೆ ಅದನ್ನ ಅತಿ ಬೇಗ ಈಡೇರಿಸ್ಕೋಬೇಕಂದ್ರೆ ಅವ್ರೇನ್ ಹೇಳಿದ್ರು, ಇವ್ರೇನ್ ಹೇಳ್ತಾರೆ, ಹೀಗೆ ಬೇರೆ ಬೇರೆ ಕಡೆ ಮನಸ್ಸು ಅಲದಾಡ್ತಿರುತ್ತೆ. ಸ್ಥಿರವಾದಂತಹ ಬುದ್ಧಿ ಅವ್ರಿಗೆ ಇರೋದಿಲ್ಲ. ಯಾವಾಗ ನಿಷ್ಕಾಮ ಕರ್ಮಯೋಗ ಮಾಡ್ಬೇಕಂತ ಒಬ್ಬ ಕರ್ಮಯೋಗಿ ಅನ್ಕೊಳ್ತಾನೋ ಅವನಿಗೆ ನಿಶ್ಚಲವಾದ ಬುದ್ಧಿ ಇರುತ್ತೆ. ನನಗೆ ಏನನ್ ಬೇಕು, ಏನನ್ನೆಲ್ಲ ನಾವು ಪಡ್ಕೊಳ್ಬೇಕು ಅಂದ್ರೆ, ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಜ್ಞಾನಿಗೆ ಇರ್ತಕ್ಕಂತಹ ಗುರಿ ಒಂದೇ ಆಗಿರುತ್ತೆ, ಅದು ಮೋಕ್ಷ ಪ್ರಾಪ್ತಿ ಅಂತ. ಸೊ ಆ ರೀತಿಯ ಒಂದು ಗುರಿಯನ್ನ ನಿಶ್ಚಯ ಮಾಡಿಕೊಂಡು ಅದ್ರ ಕಡೆ ಸಾಗೋದಕ್ಕೆ ಒಂದು ಸರಿಯಾದ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು, ಒಂದೇ ಮಾರ್ಗ ಆಗಿರ್ಬೇಕದು. ಈ ಮಾರ್ಗದಲ್ಲಿ ಇದನ್ನ ನನಗೆ ನನ್ನ ವೇದಗಳು, ನನ್ನ ಧರ್ಮ ನನಗೆ ಇದನ್ನ ಹೇಳಿದೆ, ಈ ಮಾರ್ಗದಲ್ಲಿ ಹೋದ್ರೆ ನನಗೆ ಭಗವಂತನ ಪ್ರಾಪ್ತಿ ಆಗತ್ತೆ, ಮೋಕ್ಷವನ್ನ ಪಡಿತೀನಿ ಅಂತ ಹೇಳಿ ಅದೇ ಮಾರ್ಗದಲ್ಲಿ ಅವನು ಸದಾಕಾಲ ಸ್ಥಿರಚಿತ್ತತೆಯಿಂದ ಮುಂದುವರಿತಾ ಇರ್ತಾನೆ. ಬೇರೆ ಬೇರೆ ಕಡೆ ಆಸಕ್ತಿಯನ್ನು ತೋರೋದಿಲ್ಲ, ಬೇರೆ ಬೇರೆ ಕಡೆ ಅವನ ಮನಸ್ಸು ಅಸ್ಥಿರವಾಗಿ ಹೋಗೋದಿಲ್ಲ. ಇದು ವ್ಯವಸಾಯಾತ್ಮಿಕ ಹಾಗೂ ಅವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್. ಥ್ಯಾಂಕ್ ಯು ಮಹೋದಯ. ಧನ್ಯವಾದ. ಸೊ ಕರ್ಮಗಳನ್ನ ಯಾವ ರೀತಿ ಮನಸ್ಸಿನಲ್ಲಿ ಇಟ್ಟು ಮಾಡಬೇಕು ಅನ್ನೋದಕ್ಕೆ ಭಗವದ್ಗೀತೆಯ ಈ ಒಂದು ಅಧ್ಯಾಯ ಕರ್ಮಯೋಗವನ್ನ ಕಲಿಬೇಕು ಅನ್ನುವಂಥದ್ದು. ಇನ್ನ ಮುಂದಿನ 3 ಶ್ಲೋಕಗಳಲ್ಲಿ ಕೃಷ್ಣ ಒಂಥರ ನಮ್ಮ ಮನಸ್ಥಿತಿಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ರೀತಿ ಅಂತ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಏನಾದ್ರೂ ನಮಗೆ ಉಪಯೋಗ ಇದೆ ಅನ್ನೋ ಹಾಗಿದ್ರೆ ಮಾತ್ರನೇ ನಾವು ಪ್ರತಿಯೊಂದು ಕೆಲಸವನ್ನು ಮಾಡ್ತೀವಲ್ವಾ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಇನ್ನೊಬ್ಬರನ್ನ ಹೋಗಿ ಅಪ್ರೋಚ್ ಮಾಡ್ತೀವಿ. ಸಾಮಾನ್ಯವಾಗಿ ಈ ರೀತಿ ಒಂದು ಕೆಲಸವನ್ನು ಮಾಡೋದ್ರಿಂದ ನನಗೇನ್ ಫಲ ಸಿಗತ್ತೆ, ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಒಂದು ಪುರೋಹಿತರನ್ನೋ ಅಥವಾ ಜ್ಯೋತಿಷ್ಯರನ್ನೋ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ಹೇಳ್ತಾರೆ ಈ ರೀತಿ ಒಂದು ಯಾಗವನ್ನು ಮಾಡು, ಅಥವಾ ಈ ರೀತಿ ಒಂದು ಆಚರಣೆಯನ್ನ ಮಾಡು, ವ್ರತವನ್ನ ಮಾಡು ಅಂತ. ಸೊ ಅದಕ್ಕೆ ಅವರ ಒಂದು ಮಾತಿಗೆ ನಾವು ಸ್ಟಿಕ್ ಆನ್ ಆಗ್ಬಿಟ್ಟು ನಾವೇನ್ ಮಾಡ್ತೀವಿ, ವೇದದಲ್ಲಿ ಹೇಳಿರೋದೇ ಪರಮವಾಗಿರುವಂಥದ್ದು ಅಥವಾ ಅಂತಿಮವಾಗಿರುವಂಥದ್ದು ಅನ್ನುವಂತಹ ಒಂದು ನಿಶ್ಚಯಕ್ಕೆ ಬಂದು ನಾವು ಮಾಡ್ತಾ ಇರುವಂತಹ ಕರ್ಮದಲ್ಲಿ ನಾವು ತೊಡಕನ್ನ ಮಾಡ್ತೀವಿ. ಅಂದ್ರೆ ಒಂದು ಆಶೆಯನ್ನ ಇಟ್ಕೊಂಡು, ಒಂದು ಅಪೇಕ್ಷೆಯನ್ನ ಇಟ್ಕೊಂಡು ಕರ್ಮವನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ಅದು ಸುಳ್ಳು ಅಂತ ಇಲ್ಲಿ ಕೃಷ್ಣ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ, ಒಳ್ಳೊಳ್ಳೆ ಕರ್ಮಗಳನ್ನ ಮಾಡಿದಾಗ ನಮ್ಗೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅಥವಾ ನಮ್ಗೆ ಸ್ವರ್ಗಕ್ಕೆ ನಾವು ಹೋಗ್ತೀವಿ ಅಂತ. ಅಜ್ಞಾನಿಗಳು ಏನ್ ಅನ್ಕೊಂತಾರೆ ಅಂತಂದ್ರೆ ಸ್ವರ್ಗವೇ ಅಲ್ಟಿಮೇಟ್ ಅಂತ ಅನ್ಕೊಂತಾರೆ. ಆದ್ರೆ ಸ್ವರ್ಗ ಅನ್ನೋದು ಒಂದು ಲೋಕ ಅಷ್ಟೇ. ಭೂಲೋಕದ ಸ್ವರ್ಗನು ಕೂಡ ಒಂದು ಲೋಕ. ನೀವು ಮಾಡುವಂತಹ ಎಲ್ಲಾ ಒಳ್ಳೆ ಕೆಲಸಗಳಿಗೆ ಅಲ್ಲಿ ಟೆಂಪ್ರವರಿ ಆಗಿ ನಿಮ್ಗೆ ಅಲ್ಲೊಂದು ಪರ್ಮಿಷನ್ ಸಿಗುತ್ತೆ ಸ್ವರ್ಗಕ್ಕೆ ಹೋಗೋದಕ್ಕೆ, ಅಲ್ಲಿನ ವೈಭವನ ನೋಡೋದಕ್ಕೆ ಅಥವಾ ಅಲ್ಲಿನ ಒಂದು ಜಾಗವನ್ನ ವೀಕ್ಷಣೆ ಮಾಡಿ ಬರೋದಕ್ಕೆ. ಆದ್ರೆ ಅಲ್ಟಿಮೇಟ್ ಅಂದ್ರೆ ಯಾವುದು? ಅಲ್ಟಿಮೇಟ್ ಅಂದ್ರೆ ಬರೀ ಸ್ವರ್ಗ ಅನ್ನೋದಲ್ಲ. ಸ್ವರ್ಗ ಅನ್ನೋದು ಒಂದು ಲೋಕ ಅಷ್ಟೇ. ಅಲ್ಟಿಮೇಟ್ ಆದದ್ದು ಆ ಒಂದು ಐಕ್ಯವಾಗ್ತೀವಲ್ಲ ನಾವು ಪರಮಾತ್ಮಲ್ಲಿ ಹೋಗಿ ಐಕ್ಯವಾಗಿ, ಮತ್ತೆ ಈ ಜನನ ಮರಣ ಅನ್ನುವಂತಹ ಒಂದು ಚಕ್ರದಿಂದ ನಾವು ಪಾರಾಗ್ತೀವಲ್ಲ, ಅದು ಅಲ್ಟಿಮೇಟ್ ಆದದ್ದು ಅನ್ನೋದನ್ನ ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳಷ್ಟು ಬಾರಿ
ಅನ್ನ ಹೇಳ್ತಾ ಹೋಗ್ತಾನೆ. ಸೊ ಈ 3 ಶ್ಲೋಕಗಳು ಯಾವುದು 42, 43 ಮತ್ತೆ 44 3 ಶ್ಲೋಕಗಳು ಭಾವಾರ್ಥ ಏನ್ ಹೇಳುತ್ತೆ ಅಂತಂದ್ರೆ, ವಿವೇಕರಾದವರು ಪ್ರಾಪಂಚಿಕವಾದಂತಹ ಭೋಗಗಳಲ್ಲಿ ಏನಿರುತ್ತೆ, ಪ್ರಾಪಂಚಿಕವಾದಂತಹ ಕರ್ಮವನ್ನ ಮಾಡಿದಾಗ ನನಗೆ ಈ ಫಲ ಸಿಗುತ್ತೆ, ಇದು ಮಾಡೋದ್ರಿಂದ ನನಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ವೇದಗಳಲ್ಲಿ ಏನ್ ಹೇಳಿರ್ತಾರೆ ಅಥವಾ ಶಾಸ್ತ್ರಗಳನ್ನ ಹೇಳಿರ್ತಾರೆ ಅದನ್ನೇ ಅಲ್ಟಿಮೇಟ್ ಅಂತ ಅನ್ಕೊಂಡು ಯಾರು ಕರ್ಮಗಳನ್ನ ಮಾಡ್ತಾರೆ ಅಂತವರು ಬುದ್ಧಿಹೀನರು. ಯಾವುದು ನಿಜವಾದ ಕರ್ಮ ಅಂತ ಅಂದ್ರೆ, ಯಾರು ಸಮತ್ವದಿಂದ ಅಟ್ಯಾಚ್ಮೆಂಟ್ ಇಲ್ದಲೆ ಯಾರು ಕರ್ಮವನ್ನು ಮಾಡ್ತಾರೆ ಆ ರೀತಿ ಕರ್ಮವನ್ನು ಮಾಡಿದವರು ಮಾತ್ರ ಈ ಜನನ ಮರಣ ಅನ್ನುವಂಥ ಈ ಚಕ್ರದಿಂದ ವಿಮುಕ್ತಿ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇರುವಂಥದ್ದು. ಸೊ ಆ ಶ್ಲೋಕವನ್ನು ಒಂದ್ಸತಿ ನೋಡೋದಾದ್ರೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಅಂತ ಹೇಳ್ತಾರೆ. ಅಂದ್ರೆ ಯಾರು ಭೋಗಗಳಲ್ಲಿ ತನ್ಮಯರಾಗಿರ್ತಾರೋ, ಯಾರು ಕರ್ಮದ ಫಲವನ್ನ ಪ್ರಶಂಸಿಸುವಂತಹ ವೇದವಾಕ್ಯವನ್ನ ಪ್ರೀತಿಸ್ತಾರೋ, ಅಂದ್ರೆ ನನಗೆ ಇದು ಮಾಡೋದ್ರಿಂದ ಅಪ್ಪ ನನ್ನ ಲೈಫಲ್ಲಿ ಬೆಳಿಗ್ಗೆ ಎದ್ದು ನಾನು ಸಾಯಂಕಾಲ ಮತ್ತೆ ರಾತ್ರಿ ಮಲಗೋವರೆಗೂ ನಾನು ಯಾವ ರೀತಿ ನನ್ನ ಒಂದು ದಿನನಿತ್ಯದ ಚಟುವಟಿಕೆಯನ್ನ ಅಥವಾ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ಕೊಬೇಕಂದ್ರೆ ನಾನು ಸ್ವಲ್ಪವೂ ಕೂಡ ಅಲುಗಾಡಬಾರ್ದು, ನಾನು ಸ್ವಲ್ಪವೂ ಕೂಡ ದೈಹಿಕವಾಗಿ ಶ್ರಮವನ್ನ ಪಡಬಾರ್ದು, ಆ ರೀತಿ ನಾನು ಇರ್ಬೇಕು. ಅದಕ್ಕೆ ಅಕರ್ಮ ಅಂತ ಕರೀತಾರೆ. ನಾವು ಮುಂದಿನ 8ನೇ ಅಧ್ಯಾಯದಲ್ಲಿ ಬರುತ್ತೆ ಕರ್ಮ, ಅಕರ್ಮ, ವಿಕರ್ಮ ಅನ್ನೋದು. ಈ ಅಕರ್ಮ ಅನ್ನೋದು ಇನ್ನೂ ಕೂಡ ಪಾಪದ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ಈ ಕರ್ಮ ಮಾಡುವಂಥವನು ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಅಥವಾ ಅಪೇಕ್ಷೆ ಇಲ್ಲದಲ್ಲೋ ಅಟ್ಯಾಚ್ಮೆಂಟ್ ಇಟ್ಕೊಂಡು ಕರ್ಮವನ್ನ ಮಾಡ್ತಿರ್ತಾನೆ. ಆದ್ರೆ ಈ ಅಕರ್ಮ ಅಂತಂದ್ರೆ ಏನೂ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳುವಂಥದ್ದು. ಅದು ಬಹಳ ತ್ರೈಗುಣ್ಯ ಅಂತ ನಾವೇನ್ ಹೇಳ್ತೀವಿ, 3 ಗುಣಗಳು ಅಂತ ಏನ್ ಹೇಳ್ತೀವಿ, ಆ ರಾಜಸ ಮತ್ತೆ ತಮೋ ಗುಣಕ್ಕೆ ಹೋಗುವಂತಹ ಒಂದು ಕಾರ್ಯ ಅದಾಗಿರುತ್ತೆ ಕರ್ಮ. ಸೊ ಆದ್ರಿಂದ ಇಲ್ಲಿ ಯಾರು ಭೋಗಗಳಲ್ಲಿ ತನ್ಮಯರಾಗಿರ್ತಾರೆ, ಮಾಡುವಂತಹ ಕೆಲಸದಲ್ಲಿ ಭೋಗಗಳಲ್ಲಿ ತನ್ಮಯರಾಗಿರ್ತಾರೆ ಅಥವಾ ಫಲವನ್ನ ಅಪೇಕ್ಷಿಸಿ ಯಾರು ಕರ್ಮಗಳನ್ನ ಮಾಡ್ತಾರೆ ಅವ್ರಿಗೂ ಟೆಂಪರವರಿ ಆಗಿ ಮಾತ್ರನೇ ಅಲ್ಲಿ ಆ ಒಂದು ಸ್ವರ್ಗ ಅಥವಾ ಒಂದು ಪುಣ್ಯದ ಪ್ರಾಪ್ತಿಯನ್ನ ಅವ್ರು ಪಡೀತಾರೆ ಹೊರತು ಬೇರೆ ಇನ್ಯಾವುದೇ ಅಲ್ಟಿಮೇಟ್ ಆದಂತಹ ಒಂದು ಪುಣ್ಯವನ್ನ ಅವರು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಕಾಮಾತ್ಮನ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಅಂತ. ಅಂದ್ರೆ ಯಾರು ನನ್ನ ಒಂದು ಈ ಒಂದು ಭೂಲೋಕದಲ್ಲಿ ಬಂದು ನನ್ನ ಕರ್ಮವನ್ನ ಸವಿಸ್ಬೇಕು ಅಂತ ನಾನು ಈ ಭೂಲೋಕದಲ್ಲಿ ಬಂದಿದ್ದೀನಿ, ಆಗ ನನ್ನ ಒಂದು ಚಟುವಟಿಕೆಯನ್ನ ಬಹಳ ನಾಜೂಕಾಗಿ ಏನೂ ಕೂಡ ಟೆನ್ಷನ್ ತಗೊಂಡಲೆ, ಇನ್ನೊಬ್ಬರಿಗೆ ಏನು ಉಪಯೋಗವನ್ನು ಕೂಡ ಮಾಡದಲೆ ನನ್ನ ಜನ್ಮವನ್ನ ನಾನು ಸಾರ್ಥಕ ಮಾಡ್ಕೊಂತೀನಿ ಅನ್ನೋ ತರ ಒಂದು ಚಿಂತನೆ ಯಾರಾದ್ರೂ ಏನಾದ್ರೂ ಇದ್ರೆ ಅದು ಅಕರ್ಮಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಹೊರತು ಯಾವುದೇ ರೀತಿಯ ಈ ಜನ್ಮ ಮತ್ತೆ ಮರಣದ ಬಂಧನಕ್ಕೆ ಅದು ದಾರಿ ಮಾಡ್ಕೊಡೋದಿಲ್ಲ ಅನ್ನೋದು ಇಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾನೆ. ಭೋಗೈಶ್ವರ್ಯ ಪ್ರಾಣಾಂ ತಯಾ ಪ್ರಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ. ಯಾರು ಐಶ್ವರ್ಯದಲ್ಲಿ ಅತ್ಯಂತ ಆಸಕ್ತರಾಗಿ ನಾನು ಅಪಾರ್ಟ್ಮೆಂಟ್ ಮಾಡ್ಬೇಕು, ನನ್ನ ಕಾರ್ ತಗೊಬೇಕು, ನನ್ನ ಬಂಗ್ಲೆಟ್ ಮಾಡ್ಬೇಕು, ನನ್ನ ಮಕ್ಳಿಗೆ ಮಾಡ್ಬೇಕು, ನನ್ನ ಮೊಮ್ಮಕ್ಕಳಿಗೆ ಮಾಡ್ಬೇಕು, ಈ ರೀತಿ ಒಂದು ಕಾಮನೆಯನ್ನ ಇಟ್ಕೊಂಡು ಅಟ್ಯಾಚ್ಮೆಂಟ್ ನ ಇಟ್ಕೊಂಡು ಬರೀ ಧನದ ಒಂದು ಆಸೆಯೋ ಅದು ಧನದ ಒಂದು ವ್ಯಾಮೋಹವೋ ಇದೇ ರೀತಿಯ ಒಂದು ಕರ್ಮವನ್ನು ಮಾಡ್ತಾ 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 ಹೋದಾಗ ಅಲ್ಟಿಮೇಟ್ ಆಗಿ ಅವ್ರಿಗೆ ಏನ್ ಸಿಗುತ್ತೆ ಅಂತ ಅಂದ್ರೆ ಮತ್ತೆ ಅದೇ ಜನ್ಮದಲ್ಲಿ ಹುಟ್ಟಿ ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂತಹ ಒಂದು ಸೈಕಲ್ ನಲ್ಲಿ ಅವರು ಹೋಗ್ತಾ ಇರ್ತಾರೆ. ಆದ್ರಿಂದ ಕರ್ಮಯೋಗವನ್ನು ಮಾಡಬೇಕು. ಯಾವ ರೀತಿಯ ಕರ್ಮಯೋಗವನ್ನು ಮಾಡಬೇಕು ಅಂತಂದ್ರೆ ಸಮತ್ವಾದಂತಹ ಕರ್ಮಯೋಗವನ್ನು ಮಾಡಬೇಕು ಅನ್ನೋದು ಇಲ್ಲಿ ಈ 3 ಶ್ಲೋಕದ ಒಂದು ಸಾರಾಂಶವಾಗಿರುತ್ತೆ. ಏನಾದ್ರು ಹೇಳ್ತೀರಾ? ಸಮಯ ಆಯ್ತಲ್ಲ ಮಹೋದಯ? ಅಂದ್ರೆ ಈ 3 ಶ್ಲೋಕ ಹೇಳಿದ್ದಾರೆ ಮಹೋದಯ, ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಸ್ವಲ್ಪ ಅಷ್ಟೇ ಹೇಳ್ತೀನಿ ನನಗೆ ಗೊತ್ತಿರೋದು. ವೇದಗಳಲ್ಲಿ 3 ಭಾಗಗಳಿರುತ್ತೆ. ನಾವು ವೇದವನ್ನೇ ಪ್ರಮಾಣ ಅಂತ ನಂಬ್ತೀವಲ್ವಾ, ವೇದಗಳಲ್ಲಿ 3 ಭಾಗಗಳಿರುತ್ತೆ. ಒಂದೇನಂದ್ರೆ ಕರ್ಮಕಾಂಡ, ಉಪಾಸನಾಕಾಂಡ, ಹಾಗೆ ಜ್ಞಾನಕಾಂಡ ಅಂತ. ಈ ಕರ್ಮಕಾಂಡ, ಈಗ ಒಂದು ಮಗು ಹುಷಾರಿರಲ್ಲ ಅದಕ್ಕೆ ಅಂದ್ರೆ ಅದಕ್ಕೆ ಔಷಧಿಯನ್ನ ಕೊಡಬೇಕು. ನಾವು ಔಷಧಿಯನ್ನ ಕೊಡ್ಬೇಕಾದ್ರೆ ಆ ಮಗು ತಗೊಳ್ಳಲ್ಲ ಅದನ್ನ. ಸಿರಾಪ್ ಕುಡಿ ಅಂದ್ರೆ ಕುಡಿಯೋದಿಲ್ಲ, ಕಹಿ ಇರುತ್ತೆ ಅಂದ್ಬಿಟ್ಟು. ಅದಕ್ಕೆ ಅಮ್ಮ ಏನ್ ಮಾಡ್ತಾಳೆ, ಒಂದ್ ಸ್ವಲ್ಪ ಚಾಕ್ಲೇಟ್ ಕೊಡ್ತೀನಿ ಅಂತಾನೋ ಅಥವಾ ಇನ್ನೇನಾದ್ರೂ ಸ್ವೀಟ್ ಕೊಡ್ತೀನಿ ಅಂತಾನೋ ಮಗುಗೆ ಆಸೆಯನ್ನ ಹುಟ್ಟಿಸಿ ಆ ಒಂದು ಔಷಧಿಯನ್ನ ಮಗುಗೆ ಕೊಡ್ತಾಳೆ. ಅದರಿಂದ ರೋಗ ಗುಣವಾಗತ್ತೆ. ಹೌದು.
ಇದು ಹಾಗೇನೆ ಈ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಎಂಬಂತಹ 3 ಭಾಗಗಳಿದೆಯಲ್ಲ ವೇದಗಳಲ್ಲಿ. ಕರ್ಮಕಾಂಡದಲ್ಲಿ ಏನ್ ಮಾಡ್ತಾರೆ, ಇಂತಹ ಪೂಜೆಯನ್ನ ಮಾಡಿದ್ರೆ ಇಂತಹ ಫಲ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪುತ್ರ ಕಾಮೇಷ್ಟಿ ಯಾಗ ಆಗಿರ್ಬೋದು, ಅಥವಾ ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲಿತಾಳೆ, ಸಂಪತ್ತು ಸಿಗತ್ತೆ ಅಂತ ಅನ್ನೋದಾಗಿರ್ಬಹುದು, ಸರಸ್ವತಿಯನ್ನ ಆರಾಧಿಸಿದ್ರೆ ವಿದ್ಯೆ ಪ್ರಾಪ್ತಿಯಾಗತ್ತೆ ಅನ್ನೋದಾಗಿರಬಹುದು. ಈ ರೀತಿ ಅನೇಕವಾದಂತಹ ಫಲಗಳನ್ನ ಹೇಳ್ತಾ ಕಾಮ್ಯ ಕರ್ಮಗಳನ್ನ ಆಚರಣೆ ಮಾಡೋದಕ್ಕೆ ವೇದ ಹೇಳುತ್ತೆ. ಆದ್ರೆ ಇದರ ಮುಖ್ಯ ಉದ್ದೇಶ ಏನು, ಅಮ್ಮ ಹೇಗೆ ಮಗು ಕಾಯಿಲೆಯಿಂದ ಗುಣ ಆಗ್ಬೇಕು ಅನ್ನೋ ಕಾರಣಕ್ಕೆ ಆ ಚಾಕ್ಲೇಟ್ ಅನ್ನ ಕೊಟ್ಲೋ, ಅದೇ ರೀತಿ ಕರ್ಮಯೋಗವನ್ನ, ಅಂದ್ರೆ ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಸಕಾಮ ಕರ್ಮಗಳನ್ನೇ, ಸಕಾಮ ಭಾವನೆಯಿಂದನೇ ಮನುಷ್ಯರು ಇದನ್ನ ಮಾಡಿ ಚಿತ್ತ ಶುದ್ಧಿಯನ್ನ ಮಾಡ್ಕೊಳ್ಳಿ ಎಂಬಂತಹ ಕಾರಣ. ಅಂದ್ರೆ ಆಗ್ಲಾದ್ರೂ ಈ ಕೆಲಸಗಳನ್ನ ಮಾಡ್ತಾ ಆದ್ರೂ ಅವರಿಗೆ ಪ್ರಾಪ್ತಿ ಆದ್ಮೇಲೆ ಆ ನಂತರ ಫಲಗಳನ್ನ ಅವ್ರು ಬಯಸಿದಂತಹ ಫಲಗಳನ್ನ ಪಡೆದ ನಂತರವಾದ್ರೂ ಭಗವಂತನ ಕಡೆಗೆ ಅವರಿಗೆ ಮನಸ್ಸಾಗಬಹುದೇನೋ ಎಂಬಂತಹ ಕಾರಣದಿಂದ ಈ ಕರ್ಮಕಾಂಡವನ್ನ ಹೇಳಲಾಗಿದೆ. ಇಲ್ಲಿ ಈ ರೀತಿ ಮಾಡಿದ್ರೆ ಹೌದು ಅದು ಸಿಗುತ್ತೆ. ಅಂದ್ರೆ ಅದನ್ನ ತಿಂದ್ರೆ, ಈಗ ಔಷಧಿಯನ್ನ ಕುಡಿದ್ರೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದು ಸುಳ್ಳಲ್ಲ, ಚಾಕ್ಲೇಟ್ ಸಿಗತ್ತೆ. ಹಾಗೆ ಅದ್ರ ಜೊತೆಗೆ ಕಾಯಿಲೆ ಕೂಡ ಗುಣಮುಖವಾಗತ್ತೆ. ಅದೇ ರೀತಿ ಕರ್ಮಕಾಂಡದಲ್ಲಿ ಹೇಳಿರುವಂತಹ ಕರ್ಮಗಳನ್ನ ಆಚರಣೆ ಮಾಡೋದ್ರಿಂದಾಗಿ ಹೇಳಿರ್ತಕ್ಕಂತಹ ಫಲ ನಮಗೆ ಸಿಗೋದಿಲ್ಲ ಅಂತಲ್ಲ, ಅಲ್ಲಿ ಹೇಳಿರುವಂತಹ ಫಲ ಸಿಗೋದ್ರ ಜೊತೆಗೆ ನಮ್ಮ ಚಿತ್ತಶುದ್ಧಿ ಕೂಡ ಆಗ್ಬೇಕು. ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಅದೊಂದು ಮಾರ್ಗ ಆಗ್ಬೇಕು ಹೊರತು ಕೇವಲ ಅಲ್ಲೇ ನಿಲ್ಲಬಾರ್ದು, ನಾವು ನಿಂತ ನೀರಾಗಿ ಇರಬಾರ್ದು, ಹರಿಯೋ ನೀರಾಗಿರ್ಬೇಕು ಅಂತ. ಕರ್ಮಯೋಗದ ಆಚರಣೆನೇ ಹಾಗೆ. ಅಂದ್ರೆ ಮೊದಲು ಆಸೆಗಳಿರತ್ತೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ. ಇದರ ಅರ್ಥವನ್ನ ನಾವು ಮೊದಲು ತಿಳ್ಕೋಬೇಕಾಗತ್ತೆ. ವೇದಗಳಂದ್ರೆ ಕೇವಲ ಕರ್ಮಕಾಂಡ ಅಲ್ಲ, ಅದು ಪರಮಾತ್ಮನೆಡೆಗೆ ಸಾಗೋದಕ್ಕೆ ಇರುವಂತಹ ಮಾರ್ಗ ಅನ್ನೋದನ್ನ. ಅದಕ್ಕೇನೆ ಜ್ಞಾನಯೋಗ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಕರ್ಮಯೋಗ ಯಾಕೆ ಬಂತು ಅಂತಂದ್ರೆ, ಕರ್ಮಯೋಗದಿಂದ ಆಗ್ಬೇಕಾಗಿರುವಂಥದ್ದು ಚಿತ್ತಶುದ್ಧಿ. ಜ್ಞಾನಯೋಗ ಸರಿಯಾಗಿ ನಮಗೆ ಅರ್ಥ ಆಗ್ಬೇಕು ಅಂತ ಆದ್ರೆ ಅದು ಕಷ್ಟ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಜ್ಞಾನಯೋಗ ನಮಗೆ ಸರಿಯಾಗಿ ಅರ್ಥ ಆಗ್ಬೇಕು, ನಾವು ಅದರ ಮುಖಾಂತರ ಸಾಧನೆಯನ್ನ ಮಾಡಬೇಕು ಅಂದ್ರೆ ಮೊದಲು ನಮಗೆ ಅಂತಃಕರಣ ಶುದ್ಧಿ ಇರಬೇಕು. ಅಂತಃಕರಣ ಶುದ್ಧಿ ಯಾವಾಗ ಆಗತ್ತೆ? ಅಂತಃಕರಣ ಶುದ್ಧಿ ಅಂದ್ರೆ ಏನು? ನಮ್ಮಲ್ಲಿ ಈಗ ಒಂದು ಸಾಧನ ಚತುಷ್ಟಯ ಅಂತ ಶಂಕರಾಚಾರ್ಯರು ಹೇಳ್ತಾರಲ್ವಾ, ಅಂದ್ರೆ ಒಬ್ಬ ವ್ಯಕ್ತಿ ಸಾಧನೆಯನ್ನ ಮಾಡಬೇಕು ಅಂದ್ರೆ ಮೊದಲು ಅವನಿಗೆ ಅರ್ಹತೆ ಇರಬೇಕು. ಆ ಅರ್ಹತೆ ಏನು ಅಂದ್ರೆ ಅಂತಃಕರಣ ಶುದ್ಧಿ, ಅಂದ್ರೆ ಸಮತ್ವದ ಬುದ್ಧಿಯನ್ನ ಹೊಂದಬೇಕು. ಆಗಿದ್ದಾಗ ಮಾತ್ರ ಯಾವುದೇ ದ್ವಂದ್ವಗಳು ಮನಸ್ಸಿನಲ್ಲಿ ಇಲ್ದೇನೆ ಸದಾ ಶಾಂತಚಿತ್ತರಾಗಿ ಇರುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅಂತಹ ಮನಸ್ಥಿತಿ ನಮಗೆ ಪ್ರಾಪ್ತಿಯಾದ ನಂತರವೇ ನಾವು ಜ್ಞಾನದ ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಅಂತಹ ಒಂದು ಸ್ಥಿತಿಯನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಕರ್ಮಯೋಗದ ಆಚರಣೆ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಕರ್ಮಯೋಗದ ಆಚರಣೆ ಮಾಡ್ತಾ ಮಾಡ್ತಾ ಅಂತಃಕರಣ ಶುದ್ಧಿ ಆಗತ್ತೆ. ಅಂತಃಕರಣ ಶುದ್ಧಿ ಆದಾಗ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತ ಬಂದು ಕೂರ್ತಾನೆ. ಸೊ ಆ ರೀತಿ ಅಂತಃಕರಣ ಶುದ್ಧಿಯನ್ನ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು, ಪ್ರತಿದಿನ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಪೂಜೆ, ಪರಿಪರಿ ಕೆಲಸವೂ ನಿನ್ನ ಮಹಾಪೂಜೆ ಅಂತ ಹೇಳಿ ನಾವು ಆ ಕರ್ಮಗಳನ್ನ ಮಾಡ್ತಾ ಹೋದ್ರೆ, ನಾವೇನು ಸ್ಪೆಷಲ್ ಆಗಿ ಹೋಗಿ ಬೇರೆ ಯಾವುದೋ ಕರ್ಮಗಳನ್ನ ಆಚರಣೆ ಮಾಡಬೇಕು, ಇನ್ಯಾವುದೋ ತುಂಬಾ ದೊಡ್ಡ ಅನುಷ್ಠಾನವನ್ನ ಮಾಡಬೇಕು ಅಂತ ಇದ್ರ ಅರ್ಥ ಅಲ್ಲ. ಪ್ರತಿನಿತ್ಯ ನಾವೇನ್ ಕೆಲಸ ಮಾಡ್ತೀವಿ ಅದೇ ಕೆಲಸವನ್ನ ಭಗವತ್ ಪ್ರೀತ್ಯರ್ಥವಾಗಿ ಮಾಡೋದು. ಈಗ ನೀವು ಪೂಜೆ ಮಾಡ್ತೀರಾ, ಬೆಳಗ್ಗೆಯಿಂದ ನಿತ್ಯ ಕರ್ಮಗಳನ್ನೇ ನಾವು ತಗೊಂಡ್ರೆ ಸ್ನಾನ ಮಾಡ್ಬೇಕು. ಸ್ನಾನ ಮಾಡೋದನ್ನ ಭಗವತ್ ಪೂಜೆ ಅಂತ ಹೇಗ್ ಅನ್ಕೊಳ್ಳೋದು ಅಂತಂದ್ರೆ, ಈ ದೇಹ ಅನ್ನೋದು ಸಾಧನೆಗಾಗಿ ಭಗವಂತ ಕೊಟ್ಟಿರುವಂತಹ ಸಾಧನ. ಆತ್ಮ ದೇಹದೊಳಗಡೆ ಇದೆ, ಪರಮಾತ್ಮ ಇದ್ದಾನೆ. ನಾವು ಮಾಡಿರುವಂತಹ ಪಾಪ ಪುಣ್ಯ ಕರ್ಮಗಳೇನಿದೆ ಅದು ಎಲ್ಲವನ್ನ ಕೂಡ ಅನುಭವಿಸಿ ಮುಂದೆ ನಾವು ಎತ್ತರವಾದ ಮೆಟ್ಟಿಲನ್ನ ಏರೋದಕ್ಕೆ ಇರುವಂತಹ ಸಾಧನ ದೇಹ. ಅದನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಅಂದ್ರೆ ಭಗವಂತ ಈ ದೇಹವನ್ನ ನನಗೆ ಕೊಟ್ಟಿದ್ದಾನೆ ಯಾಕಂದ್ರೆ ಅವನ ಸೇವೆಗೆ. ಹಾಗೆ ಇದನ್ನ ಶುದ್ಧವಾಗಿ ಇಟ್ಕೊಳ್ಳೋ ಅಂಥದ್ದು, ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕಾಗಿರೋ ಅಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು. ಅದೇ ಊಟ ಮಾಡ್ತೀವಿ, ಊಟ ಮಾಡೋವಾಗ್ಲೂ ಅದೇ ಮನಸ್ಥಿತಿ ಇರಬೇಕು. ಒಳಗಡೆ ವೈಶ್ವಾನರ ರೂಪಿ ಭಗವಂತ ಇದ್ದಾನೆ, ಆ ಅಗ್ನಿ ರೂಪದಲ್ಲಿ ಇರ್ತಕ್ಕಂತಹ ಭಗವಂತನಿಗೆ ನಾನು ಕೊಡ್ತಿರ್ತಕ್ಕಂತಹ ಹವಿಸ್ಸು ಇದು ಎಂಬಂತಹ ಒಂದು ಭಾವನೆ.
ಹಾಗೆ ಮಕ್ಕಳ ಸೇವೆ, ಮನೆಯಲ್ಲಿ ಅತ್ತೆ ಮಾವಂದ್ರ ಸೇವೆ, ಅಪ್ಪ ಅಮ್ಮನ ಸೇವೆ ಮಾಡೋದಾಗಿರಬಹುದು, ಗುರು ಹಿರಿಯರ ಸೇವೆ ಮಾಡೋದಾಗಿರಬಹುದು, ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ. ಅವನ ಆಶೀರ್ವಾದ ಇರೋದ್ರಿಂದಾನೆ, ಅಂದ್ರೆ ಭಗವಂತ ನನಗೆ ಇದನ್ನೆಲ್ಲ ಕೊಟ್ಟಿರೋದ್ರಿಂದ ಅವರೆಲ್ಲ ನನಗೆ ಸಿಕ್ಕಿದ್ದಾರೆ. ಅಂದ್ರೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂದಾಗ ಅವ್ರಿಗೆ ಮಾಡುವಂತಹ ಪ್ರತಿಯೊಂದು ಸೇವೆಯೂ ಕೂಡ ಪರಮಾತ್ಮನ ಸೇವೆನೇ ಆಗಿರುತ್ತೆ. ಈ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಏನಿದೆ ಅದೆಲ್ಲವನ್ನ ಭಗವತ್ ಪ್ರೀತ್ಯರ್ಥವಾಗಿ ನಾವು ಭಗವಂತನಿಗೆ ನಾನು ಮಾಡ್ತಿರುವಂತಹ ಕರ್ಮ ಪ್ರೀತಿಯಾಗ್ಲಿ ಎಲ್ಲವೂ ಕೂಡ ಅವನ ಸೇವೆ ಅನ್ಕೊಂಡು ನಾವು ಆ ಕರ್ಮಗಳನ್ನ ಮಾಡ್ಬಿಟ್ರೆ ಅದೇ ಕರ್ಮಯೋಗ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಆದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ. ಈ ಈ ವೇದಗಳೆಲ್ಲ ಏನು ಅಂತಂದ್ರೆ ಕೇವಲ ಅವರು ವೇದಗಳನ್ನ ಏನು ಅಂತ ತಿಳ್ಕೊಂಡಿರ್ತಾರೆ ಅಂದ್ರೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಅಂದ್ರೆ ಆ ಈ ಹೊರಗಡೆ ನೋಡೋದಕ್ಕೆ ಹೂಗಳು ಹೇಗೆ ಸುಂದರವಾಗಿ ಕಾಣಿಸುತ್ತಲ್ವಾ, ಅದೇ ರೀತಿ ವೇದಗಳು ಕೂಡ ಇಲ್ಲಿ ಹೇಳಿರುವಂತಹ ಮಾತುಗಳೇನಿದೆ ಈ ಫಲ ನಮ್ಗೆ ಪ್ರಾಪ್ತಿ ಆಗತ್ತೆ ಅಂತ, ಇದು ಸುಂದರವಾದಂತಹ ಹೂಗಳ ಹಾಗೆ ಆ ಒಂದು ಸುಂದರವಾದಂತಹ ಮಾತುಗಳು ಹೇಳಿರ್ತಾರಲ್ಲ ಅದಕ್ಕಷ್ಟೇ ಮಾರು ಹೋಗ್ಬಿಟ್ಟಿರ್ತಾರೆ. ಕೇವಲ ಫಲವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಾತ್ರ, ಫಲವನ್ನ ಪಡೆಯೋದಕ್ಕೆ ಮಾತ್ರನೇ ವೇದಗಳಿರೋದು ಅಂತ ಕೆಲವರು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವೇದವಾದ ರಥಾಹ ಅಂದ್ರೆ ಅದೇನೆ, ಅಂದ್ರೆ ವೇದವಾಕ್ಯಗಳಲ್ಲಿ ಪ್ರೀತಿಯನ್ನ ಇಡುವಂಥವ್ರು, ಅಲ್ಲಿ ಹೇಳಿರೋದನ್ನ ಪ್ರಶಂಸೆಯನ್ನ ಮಾಡೋ ಅಂತಹವ್ರು ಇವರು, ಅವರಿಗೆ ಸ್ವರ್ಗ ಪ್ರಾಪ್ತಿನೇ ಪರಮ ಒಂದು ಗುರಿ ಆಗಿರುತ್ತೆ. ಅಂದ್ರೆ ಈ ರೀತಿ ಮಾಡಿದ್ರೆ ಸ್ವರ್ಗ ಸಿಗುತ್ತಂತೆ ಅಂತ ಹೇಳೋದು. ಈ ರೀತಿ ಅವ್ರು ಏನ್ ಮಾಡ್ತಾರೆ, ಕಾಮಾತ್ಮಾನ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಈ ರೀತಿ ಕಾಮ್ಯ ಕರ್ಮಗಳನ್ನ ಮಾಡ್ತಾ ಕೇವಲ ಭೋಗಗಳಲ್ಲೇ ಆಸೆಯನ್ನ ಇಟ್ಕೊಂಡು ಅವರು ಮುಂದುವರಿತಾ ಇರ್ತಾರೆ. ಮುಂದೆ ಕರ್ಮಕಾಂಡವನ್ನ ಬಿಟ್ಟು ಉಪಾಸನಾ ಕಾಂಡ ಇದೆ, ಅದ್ರ ನೆಕ್ಸ್ಟ್ ಜ್ಞಾನಕಾಂಡ ಇದೆ, ಮುಂದೆ ನಾನು ಮುಕ್ತಿಯನ್ನ ಪಡಿಬೇಕು, ಅಲ್ಲಿಗೆ ನನ್ನ ಗುರಿ ಇರಬೇಕು ಅನ್ನೋದನ್ನ ಮರ್ತೋಗ್ಬಿಟ್ಟಿರ್ತಾರೆ. ಕೇವಲ ಇದನ್ನಷ್ಟೇ ಪ್ರಾಪ್ತಿ ಮಾಡ್ಕೊಳ್ಳೋದು, ಅದರಲ್ಲೇ ಖುಷಿ ಸಿಕ್ತಿರುತ್ತಲ್ಲ, ಸೊ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಮಾಡ್ತಾ ಹೋಗಿ ಕೇವಲ ಭೋಗಗಳಲ್ಲೇ ಆಸೆಯನ್ನ ಇಟ್ಕೊಂಡು ಭೋಗಗಳಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಅಂಥವ್ರು ವ್ಯವಸಾಯಾತ್ಮಿಕ ಬುದ್ಧಿ ಅವರಿಗೆ ಇರೋದಿಲ್ಲ, ಅಂದ್ರೆ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಇರೋದಿಲ್ಲ. ಇವತ್ತು ಈ ಆಸೆ ಈಡೇರ್ತು, ನಾಳೆ ಇನ್ನೊಂದು ಆಸೆ ಈಡೇರಿಸ್ಕೊಳ್ಳೋಣ. 16ನೇ ಅಧ್ಯಾಯದಲ್ಲಿ ಬರುತ್ತಲ್ಲ, ಇದ ಮಧ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಜನಂ ಅಂತ. ಅಂದ್ರೆ ಇವತ್ತು ಇದನ್ನ ಪಡ್ಕೊಂಡಿದೀನಿ, ನಾಳೆ ಇನ್ನೊಂದಷ್ಟು ಪೂಜೆ ಮಾಡೋಣ, ಮತ್ತೆ ಇನ್ನೊಂದನ್ನ ಪಡ್ಕೊಳ್ಳೋಣ. ಈ ರೀತಿ ಆಸೆಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲೇ ಅವರು ನಿರತರಾಗ್ಬಿಟ್ಟಿರ್ತಾರೆ. ಮುಂದೆ ಇದನ್ನ ಹೊರತಾಗಿ ಉಪಾಸನೆಯನ್ನ ಮಾಡಬೇಕು, ಆ ನಂತರ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು, ನನ್ನ ಗುರಿ ಅಲ್ಲಿರೋದು ಅನ್ನೋದು ಯಾವತ್ತಿಗೂ ಕೂಡ ಅವರಿಗೆ ನೆನಪಾಗೋದಿಲ್ಲ. ಅವರು ವೇದವಾದ ರಥರು ಅಂತ ಹೇಳ್ತಾರಂಥವ್ರನ್ನ. ಸೊ ಈ ರೀತಿ ಅವರಿಗೆ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಅನ್ನೋದು ಇರೋದಿಲ್ಲ, ನಿಶ್ಚಯಾತ್ಮಕವಾದಂತಹ ಗುರಿ ಅನ್ನೋದು ಇರೋದಿಲ್ಲ, ಸ್ಥಿರ ಬುದ್ಧಿಯೂ ಕೂಡ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಆಸೆಗಳಿಗೆ ಅಂದ್ರೆ ಅಪೇಕ್ಷೆಗಳನ್ನ ಇಟ್ಕೊಂಡು ಕರ್ಮವನ್ನ ಮಾಡ್ತಾರೋ ಅಂಥವರಿಗೆ. ವೇದಗಳಿರೋದೇ ಕೇವಲ ಫಲವನ್ನ ಕೊಡೋದಕ್ಕೆ, ನಾವು ಬಯಸದನ್ನ ಪಡೆಯೋದಕ್ಕೆ ಅನ್ನೋದೇ ಅವರ ಒಂದು ಬುದ್ಧಿ ಆಗಿರುತ್ತೆ. ಅದರ ಹೊರತಾಗಿ ಭಗವತ್ ಪ್ರಾಪ್ತಿಯೇ ಮುಖ್ಯವಾದ ಉದ್ದೇಶ ಅನ್ನೋದು ಅವರು ಅರ್ಥ ಮಾಡ್ಕೊಂಡಿರೋದಿಲ್ಲ ಅನ್ನೋದು ಇದರ ಸಾರಾಂಶ.